ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ, ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು ಆವರ್ತಕ ಕೋಷ್ಟಕದ ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಮತ್ತೇನಾದರೂ ಡೌಟ್ ಇದ್ದರೆ ನಮ್ಮ ಜೊತೆಗೆ ಕಾಮೆಂಟ್ ಮಾಡಿ. ಸೊ ಆ ಕಾಮೆಂಟಿಗೆ ಏನು ಬರುತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ, ಸೊ ನಾನು ಆವರ್ತಕ ಕೋಷ್ಟಕ ಮಾಡಬೇಕಾದ್ರೆ ಹೇಳಿದ್ದೆ ನಿಮಗೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಅಂತ. ಸೊ ಇಲ್ಲಿ ನಾನು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ನ ಹೇಗೆ ಬರಿಬಹುದು ಅಂತಕ್ಕಂಥ ಮಾಹಿತಿಯನ್ನು ಮಾತ್ರ ಕೊಡ್ತೀನಿ, ಯಾಕಂದರೆ ಇದು ನನ್ನ ಭಾರತ, ನನ್ನ ಸಂಸ್ಕೃತಿ, ನನ್ನ ವಿಜ್ಞಾನದ ಬೇಸಿಕ್ ಕಾನ್ಸೆಪ್ಟ್. ಸೊ ಆ ಬೇಸಿಕ್ ಕಾನ್ಸೆಪ್ಟನ್ನು ನನ್ನದೇ ಆಗಿರತಕ್ಕಂಥ ಕನಸಿನ ಮೂಲಕ ಎಕ್ಸ್ಪ್ಲನೇಷನ್ ಮಾಡಬೇಕಂತಕ್ಕಂಥ ಥೀಮನ್ನು ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಆ ಬ್ಯೂಟಿಫುಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಎಂಟ್ರಿ ಆಗೋ ಮುಂಚೆ ಸೇಮ್ ಸ್ಟೋರಿ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಸ್ನೇಹಿತರೆ? ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ತಾವು ಸಬ್ಸ್ಕ್ರೈಬ್ ಮಾಡಿಸಿ, ತಾವೇನು ಕೇಳ್ತೀರಾ ಅದಕ್ಕೆಲ್ಲ ಚರ್ಚೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಟಾಪಿಕ್ಕಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಸೇಮ್ ದಟ್ ಈಸ್ ನಮ್ಮ ಡಿಸ್ಕ್ರಿಪ್ಷನ್ ಲಿಸ್ಟ್ ಒಳಗಡೆ ದಟ್ ಈಸ್ ಟೆಲಿಗ್ರಾಮ್, ಅವೆಲ್ಲ ಪದೇ ಪದೇ ಆದಷ್ಟು ಶೇರ್ ಮಾಡಿ, ನಮ್ಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಗೆಲ್ಲಿ ನಾವು ಗೆಲ್ಲೋಣ ಅಂತ ಹೇಳ್ತಾ, ವಾಟ್ ಈಸ್ ಮ್ಯಾಟರ್, ದ್ರವ್ಯ ಅಂದರೆ ಏನು? ಸೊ ಸ್ನೇಹಿತರೆ, ದ್ರವ್ಯ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಿರ್ದಿಷ್ಟ ರಾಶಿ ಸ್ಥಳವನ್ನು ಆಕ್ರಮಣ ಮಾಡ್ತಕ್ಕಂಥ ಯಾವುದೇ ಒಂದು ವಸ್ತುಗಳಿಗೆ ನಾವು ದ್ರವ್ಯ ಅಂತ ಕರಿತೀವಿ. ಹಾಗಾದರೆ ದ್ರವ್ಯ ಘನ ಸ್ಥಿತಿಯಲ್ಲಾದರೂ ಇರ್ಬೋದು, ದ್ರವ ಸ್ಥಿತಿಯಲ್ಲಾದರೂ ಇರ್ಬೋದು, ಅನಿಲ ಸ್ಥಿತಿಯಲ್ಲಾದರೂ ಇರ್ಬೋದು. ಆ ಘನ, ದ್ರವ, ಅನಿಲ ಯಾವುದೇ ಮೂಲಭೂತ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯ ಇದೆಯಲ್ವಾ, ಅದನ್ನು ಹೊಡೆದಾಗ, ಅವುಗಳನ್ನು ಡಿವೈಡ್ ಮಾಡ್ತಾ ಹೋದಾಗ ಕೊನೆಯಲ್ಲಿ ಡಿವೈಡ್ ಆಗದೇ ಇರತಕ್ಕಂಥ ಅನ್ಡಿವೈಡೆಡ್ ಪರಮ ಕೊನೆಯ ಒಂದು ಕಣ ಬರುತ್ತೆ. ಆ ದ್ರವ್ಯದ ಅತ್ಯಂತ ಚಿಕ್ಕ ಕಣಕ್ಕೆ ನಾವೇನಂತ ಕರಿತೀವಿ? ಪರಮಾಣು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆ ಪರಮಾಣುಗಳಿದೆಯಲ್ವಾ, ಅದು ನಮ್ಮ ದ್ರವ್ಯದ ಅತಿ ಸಣ್ಣ ಕಣ. ಸಾಮಾನ್ಯವಾಗಿ ಪರಮಾಣುಗಳು ಯಾವ ರೂಪದಲ್ಲಿ ಇರುತ್ತೆ ಅಂದರೆ ದಟ್ ಈಸ್ ಎಲಿಮೆಂಟ್ಸ್, ಮೂಲ ವಸ್ತುಗಳ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ. ಆ ಮೂಲ ವಸ್ತುಗಳ ರೂಪದಲ್ಲಿರ್ತಕ್ಕಂತಹ ಪರಮಾಣು ಇದೆಯಲ್ವಾ, ಆ ಪರಮಾಣುವಿನ ರಚನೆಯ ಚಿತ್ರ ಇದು, ದಟ್ ಈಸ್ ಆಟೋಮಿಕ್ ಸ್ಟ್ರಕ್ಚರ್ಸ್. ಹಾಗಾದರೆ ಈ ಪರಮಾಣುವಿನಲ್ಲಿ ಈ ದ್ರವ್ಯದ ಗುಣವನ್ನು ಹೇಳ್ತಕ್ಕಂತಹ, ಈ ಪರಮಾಣುವಿನಲ್ಲಿ ಗುಣವನ್ನು ಹೇಳ್ತಕ್ಕಂಥ ಕಣಗಳಿದೆಯಾ? ಎಸ್, ಈ ದ್ರವ್ಯದ ಸಂಪೂರ್ಣ ಗುಣಗಳನ್ನು ಹೇಳ್ತಕ್ಕಂಥ ಪರಮಾಣುವಿನಲ್ಲಿ ಮತ್ತೆ ಮೂಲಭೂತ ಕಣಗಳಿದೆ, ದಟ್ ಈಸ್ ಪೆನ್. ಆ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಪೆನ್ ಒಂದಿದ್ರೆ ಜಗತ್ತೇ ಆಳ್ಬೋದು. ಈ ಪೆನ್ ಬಗ್ಗೆ ಮಾಹಿತಿ ಇದ್ದರೆ ಇಡೀ ಜಗತ್ತೇ ತಿಳ್ಕೊಬಹುದು ಸ್ನೇಹಿತರೆ. ಸೊ ಸಿಂಪಲ್, ಈ ಪೆನ್ನಲ್ಲಿ ಪ್ರೋಟಾನ್ ಎಲ್ಲಿದೆ ಅಂದರೆ ಇದು ಪರಮಾಣುವಿನ ರಚನೆ, ಪರಮಾಣುವಿನ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ ಇದೆ ಮತ್ತು ನ್ಯೂಟ್ರಾನ್ ಇದೆ. ನ್ಯೂಟ್ರಾನ್ ಅತ್ಯಂತ ಭಾರ, ಎರಡನೇ ಭಾರ ಪ್ರೋಟಾನ್. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಹೊಂದಿರತಕ್ಕಂಥ ಅತೀ ಭಾರವಾಗಿರ್ತಕ್ಕಂತಹ ನ್ಯೂಕ್ಲಿಯಸ್ನ ಸುತ್ತಲೂ ದಟ್ ಈಸ್ ತನ್ನದೇ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಸಾಗುವ ಪಥ ಇದೆ, ದಾರಿ ಇದೆ. ಅವುಗಳನ್ನು ನಾವೇನಂತ ಕರಿತೀವಿ? ಕವಚಗಳು ಅಂತ ಕರಿತೀವಿ. ಕವಚಗಳಲ್ಲಿ ಏನಿದೆ ಅಂದರೆ ದಟ್ ಈಸ್ ಎಲೆಕ್ಟ್ರಾನ್ಗಳಿವೆ ಸ್ನೇಹಿತರೆ. ಹಾಗೆ ಸಿಂಪಲ್, ಭಾರವಾಗಿರ್ತಕ್ಕಂಥ ಕಣಗಳು ಸೆಂಟ್ರಲ್ಲಿದೆ, ಹಗುರವಾಗಿರ್ತಕ್ಕಂಥ ಕಣಗಳಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಸೈಡಿಗೆ ಬರುತ್ತೆ. ನಾವಿದೊಂದು ಅರ್ಥ ಮಾಡಿಕೊಂಡು ಇಡೀ ಭೂಮಿಯನ್ನು ಕೂಡ, ಭೂಮಿ ಸುತ್ತ ಇದೆ ಅಂದರೆ ಭಾರವಾಗಿರ್ತಕ್ಕಂತಹ ಲೋಹದ ಅಂಶಗಳು ಮಧ್ಯ ಇದೆ, ಹಗುರವಾಗಿರ್ತಕ್ಕಂಥದ್ದು ಹೈಡ್ರೋಜನ್ ಅವೆಲ್ಲ ಎಕ್ಸೋಸ್ಪಿಯರಲ್ಲಿ ಇದೆ. ಸೊ ಸಿಂಪಲ್, ಇದು ದಟ್ ಈಸ್ ದ ಪರಮಾಣು ರೊಟೇಷನ್ ಆಗ್ತಾ ಇರೋದ್ರಿಂದ ಸೆಂಟ್ರಲ್ಲಿ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಅದರ ಸುತ್ತಲೂ ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಸುತ್ತಾ ಇದೆ. ಹಾಗಾದರೆ ಸಿಂಪಲ್, ಈ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳ ಸಾಮರ್ಥ್ಯ, ಎಲೆಕ್ಟ್ರಾನ್ಗಳ ಶಕ್ತಿಯನ್ನು ಸೂಚಿಸಲಿಕ್ಕೆ ಕೆಲವೊಂದು ಕ್ವಾಂಟಮ್ ಸಂಖ್ಯೆಗಳಿದೆ. ಕ್ವಾಂಟಮ್ ಅಂದರೆ ಪಾಕೆಟ್ ಆಫ್ ಎನರ್ಜಿ ಅಂತ. ಆ ಕ್ವಾಂಟಮ್ ಸಂಖ್ಯೆಗಳಿದೆ. ಆ ಕ್ವಾಂಟಮ್ ಸಂಖ್ಯೆಗಳು 4 ಇದೆ. ಆ 4 ಕ್ವಾಂಟಮ್ ಸಂಖ್ಯೆಗಳೇ ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಇನ್ನೊಂದು ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್, ಇನ್ನೊಂದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಇನ್ನೊಂದು ಸ್ಪಿನ್ ಕ್ವಾಂಟಮ್ ನಂಬರ್. ಕನ್ನಡದಲ್ಲಿ ಪ್ರಧಾನ ಕ್ವಾಂಟಮ್ ಸಂಖ್ಯೆ, ಉಪಪ್ರಧಾನ ಕ್ವಾಂಟಮ್ ಸಂಖ್ಯೆ, ಕಾಂತೀಯ ಕ್ವಾಂಟಮ್ ಸಂಖ್ಯೆ ಅಂಡ್ ಸ್ಪಿನ್ ಕ್ವಾಂಟಮ್ ಸಂಖ್ಯೆ. ಸೊ ಸ್ನೇಹಿತರೆ, ಈ 4 ಕ್ವಾಂಟಮ್ ಸಂಖ್ಯೆಗಳ ಆಧಾರದ ಮೇಲೆ ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳ ಸ್ಥಾನವನ್ನು ನಾವು ದಟ್ ಈಸ್ ಕಂಪ್ಲೀಟ್ ಆಗಿ ಏನು ಮಾಡ್ತೀವಿ? ನಿರ್ಧಾರ ಮಾಡ್ತೀವಿ. ಹಾಗಾದರೆ ಸಿಂಪಲ್, ಆಲ್ರೆಡಿ ನಾನು ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ ಸರ್? ಎಲೆಕ್ಟ್ರಾನ್ ಕವಚಗಳಲ್ಲಿದೆ, ಸರಿನಾ? ಹೌದು, ಕವಚಗಳಲ್ಲಿ ಮತ್ತೆ ಉಪಕವಚಗಳಿದೆ. ಎಲೆಕ್ಟ್ರಾನ್ ಕವಚಗಳಲ್ಲಿರುವ ಉಪಕವಚಗಳಲ್ಲಿದೆ, ಸರಿನಾ? ಎಸ್. ಸೊ ಒಂದು ಪರಮಾಣುವಿನ ಕವಚಗಳಲ್ಲಿ ಉಪಕವಚಗಳಿವೆ, ಉಪಕವಚಗಳಲ್ಲಿ ಕಕ್ಷಕಗಳಿವೆ, ಆರ್ಬಿಟಲ್ಸ್ಗಳಿವೆ. ಶೆಲ್ ಇದೆ, ಶೆಲ್ಲಲ್ಲಿ ಸಬ್ ಶೆಲ್ ಇದೆ, ಸಬ್ ಶೆಲ್ಗಳಲ್ಲಿ ಆರ್ಬಿಟಲ್ಸ್ ಇದೆ. ಆ ಆರ್ಬಿಟಲ್ಸ್ಗಳಲ್ಲಿ ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಸುತ್ತಾ ಇದೆ ಸ್ನೇಹಿತರೆ. ಇದು ದಟ್ ಈಸ್ ಬ್ಯೂಟಿಫುಲ್. ನಾವು ಡೈರೆಕ್ಟ್ ಸ್ಟಡಿ ಮಾಡಬೇಕಾದ್ರೆ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ ಇವೆ ಚೆಂಬು, ವಿವಿಧ ಕವಚಗಳಲ್ಲಿ ಇರುವ ಉಪಕವಚಗಳಲ್ಲಿರುವ ಕಕ್ಷಕ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳೇನಾಗ್ತಾ ಇದೆ? ಸುತ್ತಾ ಇದೆ. ಹಾಗಾದರೆ ಎಲೆಕ್ಟ್ರಾನ್ ಎಲ್ಲಿದೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದೀನಲ್ಲ,
ಆ ಎಲೆಕ್ಟ್ರಾನ್ ಎಲ್ಲಿದೆ ಅಂತಕ್ಕಂಥ ಸ್ಥಾನದ ಆಧಾರದ ಮೇಲೆ ಈ ಕ್ವಾಂಟಮ್ ಸಂಖ್ಯೆಗಳು ಇರ್ತಕ್ಕಂಥದ್ದು. ಎಕ್ಸಾಂಪಲ್, ಒಂದು ಪರಮಾಣುವಿನ ಕವಚಗಳು, ದಟ್ ಈಸ್ ನಮ್ಮ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಇದರ ಸಂಕೇತ ಎನ್, ಅಜಿಮಿಥಲ್ ಕ್ವಾಂಟಮ್ ನಂಬರ್ ಎಲ್, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಮ್ ಎಲ್, ಸ್ಪಿನ್ ಕ್ವಾಂಟಮ್ ನಂಬರ್ ದಟ್ ಈಸ್ ಎಮ್ ಎಸ್. ಸೊ ಸ್ನೇಹಿತರೆ, ಈ ಪ್ರಧಾನ ಕ್ವಾಂಟಮ್ ಸಂಖ್ಯೆ ಯಾವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂದರೆ ಒಂದು ಪರಮಾಣುವಿನಲ್ಲಿರುವ ಕವಚಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಯಾವುದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂದರೆ ದಟ್ ಈಸ್ ಕವಚಗಳು, ದಟ್ ಈಸ್ ಶೆಲ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಹಾಗಾದರೆ ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ ಇದೆ ಎಂಬುದನ್ನು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಅಥವಾ ವಿವಿಧ ಕವಚಗಳ ಬಗ್ಗೆ ಮಾಹಿತಿಯನ್ನು ಕೊಡುವ ಕ್ವಾಂಟಮ್ ನಂಬರ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಪ್ರಧಾನ ಕ್ವಾಂಟಮ್ ಸಂಖ್ಯೆ ಸ್ನೇಹಿತರೆ. ಹಾಗಾದರೆ ಒಂದು ಪರಮಾಣುವಿನ ವಿವಿಧ ಕವಚಗಳು ಅಂದರೆ ವಿವಿಧ ಶೆಲ್ಗಳು ಎಷ್ಟಿವೆ, ನಾನು ಆಲ್ರೆಡಿ ಪ್ರೆಡಿಕ್ಟೇಬಲ್ ಹೇಳಿದ್ದೀನಿ. ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಪರಮಾಣುವಿನ ಗಾತ್ರ ದೊಡ್ಡದಾಗ್ತದೆ, ಯಾಕೆಂದರೆ ಕವಚಗಳು ಸೇರುತ್ತೆ ಅಂತ. ಅದೇ ಕವಚಗಳ ಬಗ್ಗೆ ಹೇಳ್ತಾ ಇರೋದು. ಹಾಗಾದರೆ ಒಂದು ಪರಮಾಣುವಿನಲ್ಲಿ ಕವಚಗಳು ಎಷ್ಟಿದೆ? ಸೊ ಕವಚಗಳು ಕೆ ಇರ್ಬೋದು, ಆರ್ ಎಲ್ ಇರ್ಬೋದು, ದಟ್ ಈಸ್ ಎಮ್ ಇರ್ಬೋದು, ದಟ್ ಈಸ್ ಎನ್ ಇರ್ಬೋದು, ಟಕ್ 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 ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ. ಪರಮಾಣುಗಳು ಹೊಸ ಹೊಸ ಮೂಲ ವಸ್ತುಗಳು ಕಂಡುಹಿಡ್ದಂಗೆ ಇನ್ಫಿನಿಟಿ. ದಟ್ ಈಸ್ ಹಾಗಾದರೆ ಒಂದು ಪರಮಾಣುವಿನಲ್ಲಿ ಗರಿಷ್ಠ ಕವಚಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅನಂತ ಸ್ನೇಹಿತರೆ. ಹಾಗಾದರೆ ಈ ಕವಚಗಳಿದೆಯಲ್ವಾ, ಈ ಕವಚ ಕೆ ಕವಚ, ಎಲ್ ಕವಚ, ಎಮ್ ಕವಚ, ಎನ್ ಕವಚ ಇದೆಯಲ್ವಾ, ದಿಸ್ ಈಸ್ ಕೆ ಕವಚ, ದಿಸ್ ಈಸ್ ಎಲ್ ಕವಚ, ದಿಸ್ ಈಸ್ ಎಮ್ ಕವಚ, ಎನ್ ಟಕ್ 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 ಇನ್ಫಿನಿಟಿ. ಹಾಗಾದರೆ ಕೆ ಕವಚಕ್ಕೆ ನಾವೇನಂತ ಕರಿತೀವಿ? ಶಕ್ತಿಯ ಮಟ್ಟ, 1ನೇ ಶಕ್ತಿಯ ಮಟ್ಟ, ದಟ್ ಈಸ್ 2ನೇ ಶಕ್ತಿಯ ಮಟ್ಟ, ನೆಕ್ಸ್ಟ್ 3ನೇ ಶಕ್ತಿಯ ಮಟ್ಟ, 4ನೇ ಶಕ್ತಿಯ ಮಟ್ಟ ಆ್ಯಂಡ್ ಇನ್ಫಿನಿಟಿ. ಸೊ ಈ ಥರ ಒಂದು ಪರಮಾಣುವಿನಲ್ಲಿರುವ ವಿವಿಧ ಕವಚಗಳು, ಆ ಕವಚಗಳ ಶಕ್ತಿಯ ಮಟ್ಟ. ಎಕ್ಸಾಂಪಲ್, ನ್ಯೂಕ್ಲಿಯಸ್ಗೆ ಹತ್ತಿರ ಇದೆ ಅಂದರೆ ಶಕ್ತಿ ಕಡಿಮೆ ಇದೆ, ದಟ್ ಈಸ್ ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿ, ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ, ಈ ಥರ ವಿವಿಧ ಕವಚಗಳ ಮತ್ತು ಅವುಗಳಲ್ಲಿರ್ತಕ್ಕಂಥ ಶಕ್ತಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕ್ವಾಂಟಮ್ ಸಂಖ್ಯೆಗೆ ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ, ಪ್ರಧಾನ ಕ್ವಾಂಟಮ್ ಸಂಖ್ಯೆ ಅಂತ ಕರಿತೀವಿ ಸ್ನೇಹಿತರೆ. ಇದು ಶೆಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ನೆಕ್ಸ್ಟ್ ಅಜಿಮುಥಲ್ ಕ್ವಾಂಟಮ್ ನಂಬರ್, ಇದು ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ? ದಟ್ ಈಸ್ ಕವಚ ಆದಮೇಲೆ ದಟ್ ಈಸ್ ಉಪಕವಚ, ಉಪಕವಚ ಸಬ್ ಶೆಲ್. ಹಾಗೆ ಉಪಕವಚದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಕ್ವಾಂಟಮ್ ಸಂಖ್ಯೆ ಇದೆಯಲ್ವಾ, ಅದಕ್ಕೆ ನಾವು ಅಜಿಮಿಥಲ್ ಕ್ವಾಂಟಮ್ ಸಂಖ್ಯೆ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಅಜಿಮಿಥಲ್ ಕ್ವಾಂಟಮ್ನ ಪ್ರಕಾರ ಇದು ಯಾವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂದರೆ ಒಂದು ಪರಮಾಣುವಿನ ಕವಚಗಳಿದೆಯಲ್ವಾ, ಆ ಕವಚಗಳಲ್ಲಿ ಉಪಕವಚಗಳಿವೆ, ಆ ಉಪಕವಚಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಕ್ವಾಂಟಮ್ ಸಂಖ್ಯೆಗೆ ನಾವೇನಂತ ಕರಿತೀವಿ? ಅಜಿಮಿಥಲ್ ಕ್ವಾಂಟಮ್ ಸಂಖ್ಯೆ. ಹಾಗಾದರೆ ಆ ಉಪಕವಚಗಳು ಯಾವುದು? ಎಸ್ ಎಂಬ ಉಪಕವಚ ಇದೆ, ಪಿ ಎಂಬ ಉಪಕವಚ ಇದೆ, ಡಿ ಎಂಬ ಉಪಕವಚ ಇದೆ, ಎಫ್ ಇದೆ. ಈ ಥರ ಕಂಟಿನ್ಯೂ GHIJK ಆಗ್ತಾ ಹೋಗ್ಬೋದು. ಇವೆಲ್ಲ ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿರುವ ಉಪಕವಚಗಳು. ಕವಚಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು ಪ್ರಧಾನ ಕ್ವಾಂಟಮ್ ಸಂಖ್ಯೆ, ಉಪಕವಚಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ದಟ್ ಈಸ್ ಅಜಿಮಿಥಲ್ ಕ್ವಾಂಟಮ್ ಸಂಖ್ಯೆ. ಹಾಗಾದರೆ ಅಜಿಮಿಥಲ್ ಕ್ವಾಂಟಮ್ ನಂಬರ್, ಉಪಪ್ರಧಾನ ಕ್ವಾಂಟಮ್ ಸಂಖ್ಯೆಯ ಪ್ರಕಾರ ಎಸ್ ಎಂಬ ಕವಚದ ಶಕ್ತಿ ಎಷ್ಟಿದೆ? 0 ಇದೆ. ಪಿ ಎಂಬ ಕವಚದ ಶಕ್ತಿ ಎಷ್ಟಿದೆ? 1 ಇದೆ. ಡಿ ಎಂಬ ಕವಚದ ಶಕ್ತಿ ಎಷ್ಟಿದೆ? 2 ಇದೆ. ಎಫ್ ಎಂಬ ಕವಚದ ಶಕ್ತಿ ಏನಿದೆ? 3 ಇದೆ. ಹಾಗೆ ಇದಕ್ಕೆ ಏನು ಡಿಫ್ರೆನ್ಸ್? ಏನಿಲ್ಲ. ಇದು ಎನ್, ದಿಸ್ ಈಸ್ ಎನ್, ದಿಸ್ ಈಸ್ -1, ಎನ್ -1, ಎನ್ 1 ದಟ್ ಈಸ್ 0, ದಟ್ ಈಸ್ 1, ದಟ್ ಈಸ್ 1. ಈ ಥರ ಸ್ನೇಹಿತರೆ, ದಟ್ ಈಸ್ ಎನ್ -1 ಅಂತ ಏನು ತಲೆ ಕೆಡಿಸ್ಕೊಳ್ಬೇಡಿ. ಅದು ಕವಚದ ಶಕ್ತಿಯ ಮಟ್ಟಗಳು, ಉಪಕವಚದ ಶಕ್ತಿಯ ಮಟ್ಟಗಳು. ಕವಚ 1ರಿಂದ ಸ್ಟಾರ್ಟ್ ಆದರೆ ಉಪಕವಚ 0ದಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಫಿನಿಶ್. ಸೊ SPDF ಸುಮ್ಮನೆ ಇಡಲಿಲ್ಲ ಅವನು. ಎಸ್ ಅಂದರೆ ದಟ್ ಈಸ್ ಶಾರ್ಪ್ ಅಂತ, ಪಿ ಅಂದರೆ ದಟ್ ಈಸ್ ಪ್ರಿನ್ಸಿಪಲ್ ಅಂತ, ಡಿ ಅಂದರೆ ಡಿಫ್ಯೂಸ್ಡ್ ಅಂತ, ಎಫ್ ಅಂದರೆ ಫಂಡಮೆಂಟಲ್ ಅಂತ ನೆನಪಿರಲಿ. ದಟ್ ಈಸ್ ಶಾರ್ಪ್, ಪ್ರಿನ್ಸಿಪಲ್, ಡಿಫ್ಯೂಸ್ಡ್, ಫಂಡಮೆಂಟಲ್. ಸ್ನೇಹಿತರೆ, ದಟ್ ಈಸ್ ಕವಚಗಳ ಬಗ್ಗೆ ಒಂದು ಕ್ವಾಂಟಮ್ ಸಂಖ್ಯೆ, ಉಪಕವಚಗಳ ಬಗ್ಗೆ ಒಂದು ಕ್ವಾಂಟಮ್ ಸಂಖ್ಯೆ. ಈಗ ದಟ್ ಈಸ್ ಆರ್ಬಿಟಲ್. ಹಾಗಾದರೆ ಆರ್ಬಿಟಲ್ ಅಂದರೆ ಒಂದು ಕವಚದಲ್ಲಿರುವ ಉಪಕವಚಗಳಲ್ಲಿ ಏನು ಆರ್ಬಿಟಲ್ಗಳಿವೆ, ಏನು ಕಕ್ಷಕಗಳಿವೆ, ಆ ಕಕ್ಷಕಗಳ ಓರಿಯೆಂಟೇಷನ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ದಟ್ ಈಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆ. ಆ ಕಕ್ಷಕಗಳ, ಆ ಆರ್ಬಿಟಲ್ಗಳ, ದಟ್ ಈಸ್ ಕಕ್ಷಕ
ಆರ್ ಆರ್ಬಿಟಲ್. ಕಕ್ಷೆ ಅಂದರೆ ಕವಚ, ಕಕ್ಷಕ ಅಂದರೆ ದಟ್ ಈಸ್ ಆರ್ಬಿಟಲ್. ಸೊ ಸ್ನೇಹಿತರೆ, ಆ ಕಕ್ಷಕದಲ್ಲಿರ್ತಕ್ಕಂತಹ ಆ ಒಂದು ಸಬ್ ಶೆಲ್ಲಲ್ಲಿರ್ತಕ್ಕಂತಹ ಆರ್ಬಿಟಲ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಆರ್ಬಿಟಲ್ಗಳ ಓರಿಯಂಟೇಷನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಆಲ್ರೆಡಿ ಸಿಂಬಲ್ಲೇ ಇದೆ. ಎಮ್ ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್, ಎಲ್ ಅಂದರೆ ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್. ಯಾಕೆ ಈ ಸಿಂಬಲನ್ನು ಇಟ್ಟಿದ್ದಾನೆ ಅಂದರೆ, ಯಾವತ್ತೂ ಕೂಡ ನಮ್ಮ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇದೆಯಲ್ವಾ, ಇದು ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್ಗಿಂತ ಏನಾಗಿರುತ್ತೆ ಅಂದರೆ ಕಡಿಮೆ ಇರುತ್ತೆ ಅಥವಾ ಸಮ ಇರಬಹುದು. ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರಲ್ಲಿ ಇರ್ತಕ್ಕಂಥ ಎನರ್ಜಿ ನಮ್ಮ ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್ಗಿಂತ ಜಾಸ್ತಿ ಆಗಿರಲ್ಲ. ಆ ಒಂದು ಕಾನ್ಸೆಪ್ಟ್ ಇರಬೇಕು. ಎಕ್ಸಾಂಪಲ್, ನಮ್ಮ ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್ ಇದೆ. ಸೊ ಸಿಂಪಲ್, ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್ ಎಕ್ಸಾಂಪಲ್ ಎಲ್, ಅಜಿಮ್ಯೂಥಲ್ ಕ್ವಾಂಟಮ್ ನಂಬರ್ ಎಸ್ ಅಂತಕ್ಕಂಥ ಒಂದು ಆರ್ಬಿಟಲ್ ಇದೆ. ಸೊ ಸಿಂಪಲ್ ಬರ್ಕೋತೀನಿ ನಾನು. ದಟ್ ಈಸ್ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್, ಎಫ್ ಆರ್ಬಿಟಲ್. ಸೊ ದಟ್ ಈಸ್ ಎಮ್ ಆರ್ಬಿಟಲ್ ಇದೆಯಲ್ವಾ, ಇದರದ್ದು ಎಸ್ ದಟ್ ಈಸ್ ಎಲ್ ಬರ್ಕೋತೀನಿ. ಎಲ್ ಏನಾಗಿದೆ, ಎನರ್ಜಿ ದಟ್ ಈಸ್ 0 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಇದರ ಓರಿಯಂಟೇಷನ್ ಏನಿದೆ, 0ಗಿಂತ ಕಡಿಮೆ, ನೋ 0, ಒಂದೇ ಓರಿಯಂಟೇಷನ್. ಹಾಗಾದರೆ ಸಿಂಪಲ್, ನಮ್ಮ ಎಸ್ ಎಂಬ ಕಕ್ಷಕದಲ್ಲಿ ದಟ್ ಇಸ್ ಸಬ್ ಶೆಲ್ಲಲ್ಲಿ, ಉಪಕವಚದಲ್ಲಿ, ಸೊ ಒಂದು ಆರ್ಬಿಟಲ್ ಇದೆ. ದಟ್ ಈಸ್ ಒಂದು ಆರ್ಬಿಟಲ್. ಆ ಆರ್ಬಿಟಲ್ ಯಾವುದು ಅಂದರೆ 0 ಇದೆ. ನೆಕ್ಸ್ಟ್ ದಟ್ ಈಸ್ ಎಮ್ ಈಸ್ 1 ಅಂತ ಬರ್ಕೊಳ್ಳೋಣ. ಎಮ್ ಈಸ್ 1. ಹಾಗಾದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ದೇರ್ ಎನರ್ಜಿ ಲೆವೆಲ್, ಸಬ್ ಶೆಲ್ದ ಎನರ್ಜಿ ಲೆವೆಲ್ ಈಸ್ 1. ಹಾಗಾದರೆ ಇದು ಯಾವ ಆರ್ಬಿಟಲ್, ದಟ್ ಈಸ್ ಪಿ. ಹಾಗಾದರೆ ಈ ಪಿ ಉಪಕವಚದಲ್ಲಿರ್ತಕ್ಕಂತಹ ಆರ್ಬಿಟಲ್ ಇದೆಯಲ್ವಾ, ಸೊ ಇದರ ಸಂಖ್ಯೆಯನ್ನು ನಾವು ದಟ್ ಈಸ್ ಹೇಗೆ +1, ಎಸ್ +1, ಇದಕ್ಕಿಂತ ಕಡಿಮೆ 0, ಇದರ ಆಂಟಿಯಾಗಿ -1. ಹಾಗಾದರೆ ಪಿ ಅಂತಕ್ಕಂತಹ ಆರ್ಬಿಟಲ್, ಪಿ ಅಂತಕ್ಕಂತಹ ಸಬ್ಶೆಲ್ಲಲ್ಲಿ ಎಷ್ಟು ಆರ್ಬಿಟಲ್ಗಳಿವೆ ಅಂದರೆ 3 ಆರ್ಬಿಟಲ್ ಇವೆ. ಹಾಗಾದರೆ ಎಸ್ ಅಂತಕ್ಕಂತಹ ಸಬ್ಶೆಲ್ಲಲ್ಲಿ ಎಷ್ಟು ಆರ್ಬಿಟಲ್ ಇದೆ, 1 ಆರ್ಬಿಟಲ್ ಇದೆ. ಪಿ ಅಂತಕ್ಕಂಥ ಸಬ್ಶೆಲ್ಲಲ್ಲಿ ಎಷ್ಟು ಆರ್ಬಿಟಲ್ ಇದೆ ಅಂದರೆ ದಟ್ ಈಸ್ 3 ಆರ್ಬಿಟಲ್ ಇದೆ. ಹಾಗಾದರೆ ಇದು ಪಿ ಅನ್ನೋ ಸಬ್ಶೆಲ್ ಆದರೆ ಇಲ್ಲಿ 0 ದಟ್ ಈಸ್ ಎನರ್ಜಿ ಲೆವೆಲ್, +1 -1, ಈ ಥರ ಓರಿಯಂಟೇಷನ್ ಎಲೆಕ್ಟ್ರಾನ್ಗಳು ಆಗಬಹುದು ಅಂತ. ಎಕ್ಸಾಂಪಲ್ ಡಿ ಅನ್ನೋದು ತಗೊಳ್ಳೋಣ. ಡಿ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಿದೆ M2, ಯಾಕಂದರೆ ಡಿ ಕೆಪಾಸಿಟಿ ಎಷ್ಟು 2. ಹಾಗಾದರೆ 2 ಇದ್ದರೆ +2. ಸೊ ನೆಕ್ಸ್ಟ್ ಕೆಳಗಡೆ ಮತ್ತೆ +1, 0, -2, -1. ಹಾಗೆ ಎಷ್ಟು ಓರಿಯಂಟೇಷನ್ಸ್ ಇದೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಮಗೆ. ದಟ್ ಈಸ್ ಡಿ ಎಂಬ ಸಬ್ಶೆಲ್ಲಲ್ಲಿ ಎಷ್ಟು ಓರಿಯಂಟೇಷನ್, +2ನಾದರೂ ಇರ್ಬೋದು, +1ಆದರೂ ಇರ್ಬೋದು, 0ನಾದರೂ ಇರ್ಬೋದು, -2ನಾದರೂ ಇರ್ಬೋದು, -1ಆದರೂ ಇರ್ಬೋದು. 1, 2, 3, 4, 5, 5 ಓರಿಯಂಟೇಷನ್ಸ್ಗಳು ಇರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಅಜಿಮ್ಯೂಥಲ್ ಕ್ವಾಂಟಮ್ ಎನರ್ಜಿ ಲೆವೆಲ್ 3 ಇದ್ದಾಗ, L3 ಇದ್ದಾಗ, ದಟ್ ಈಸ್ +3, +2, +1, 0, -3, -2, -1. ಹಾಗಾದರೆ ಎಷ್ಟು ಈ ಎಫ್ ಅಂತಕ್ಕಂತಹ ಸಬ್ ಶೆಲ್ಲಲ್ಲಿ ಎಷ್ಟು ಆರ್ಬಿಟಲ್ ಓರಿಯಂಟೇಷನ್ಸ್ ಇದೆ ಅಂದರೆ ದಟ್ ಈಸ್ 0 ಒಂದಿದೆ, ಆ ಕಡೆ 3, ಈ ಕಡೆ 3, ಒಟ್ಟು ಎಷ್ಟಿದೆ 1, 2, 3, 1, 2, 3. ದಟ್ ಈಸ್ 0, 1, 2, 3, 1, 2, 3, 1, 2, 3, 4, 5, 6, 7 ಎಷ್ಟಿದೆ ಅಂದರೆ 7 ಆರ್ಬಿಟಲ್ಸ್ ಇವೆ. ಇಲ್ಲಿ 5 ಆರ್ಬಿಟಲ್ಸ್ ಇವೆ, ಇಲ್ಲಿ 3 ಆರ್ಬಿಟಲ್ಸ್ ಇವೆ, ಇಲ್ಲಿ ದಟ್ ಈಸ್ 1 ಆರ್ಬಿಟಲ್ಸ್ ಇವೆ ಸ್ನೇಹಿತರೆ. ಹಾಗಾದರೆ ಈ ಎಮ್ ಅಂತಕ್ಕಂತಹ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇದೆಯಲ್ವಾ, ಇದು ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಅಜಿಮ್ಯೂಥಲ್ ಕ್ವಾಂಟಮ್ ನಂಬರಲ್ಲಿರ್ತಕ್ಕಂಥ ಸಬ್ಶೆಲ್ಲಲ್ಲಿರ್ತಕ್ಕಂಥ ಆರ್ಬಿಟಲ್ಗಳ ಓರಿಯಂಟೇಷನ್ಸ್ಗಳ ಬಗ್ಗೆ, ಆ ಸ್ಥಾನಗಳ ಬಗ್ಗೆ ಏನಾಗುತ್ತೆ ಮಾಹಿತಿಯನ್ನು ಕೊಡುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪಿನ್ ಕ್ವಾಂಟಮ್ ನಂಬರ್. ಈ ಸ್ಪಿನ್ ಕ್ವಾಂಟಮ್ ನಂಬರ್ ಅಂದರೆ ಈ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ತುಂಬಿದೆ. ಸೊ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ತುಂಬಿದೆ. ಎಲೆಕ್ಟ್ರಾನ್ ಸಿಂಗಲ್ ಇತ್ತು ಅಂದರೆ ಕ್ಲಾಕ್ ವೈಸ್ ಆಗಿ ಸುತ್ತತ್ತೆ, ಸಿಂಗಲ್ ಮತ್ತು ಡಬಲ್ ಇತ್ತು ಅಂದರೆ ಒಂದು ಕ್ಲಾಕ್ ವೈಸ್ ಸುತ್ತಾ ಇರುತ್ತೆ, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಸುತ್ತಾ ಇರುತ್ತೆ, ಒಂದು ಕ್ಲಾಕ್ ವೈಸ್ ಸುತ್ತಾ ಇರುತ್ತೆ, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಸುತ್ತಾ ಇರುತ್ತೆ. ಸೊ ಈ ಥರ
ನಮ್ಮ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳು ಯಾವ ರೀತಿಯಲ್ಲಿ ಭ್ರಮಣೆ ಆಗತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ದಟ್ ಈಸ್ ಸ್ಪಿನ್ ಕ್ವಾಂಟಮ್ ಸಂಖ್ಯೆ. ಹಾಗಾದರೆ ಸಿಂಪಲ್ 4 ಕ್ವಾಂಟಮ್ ಸಂಖ್ಯೆಯನ್ನು ನಾವು ಬ್ಯೂಟಿಫುಲ್ ಆಗಿ ನೋಡ್ಕೋಬಹುದು ಸ್ನೇಹಿತರೆ. ನಮ್ಮ ಇದು ಪರಮಾಣುವಿನ ಕವಚಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ದಟ್ ಈಸ್ ಪ್ರಧಾನ ಕ್ವಾಂಟಮ್ ಸಂಖ್ಯೆ. ಆ ಕವಚಗಳಲ್ಲಿರುವ ಉಪಕವಚಗಳ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಉಪಕವಚಗಳ ಶಕ್ತಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಜಿಮುಥಲ್ ಕ್ವಾಂಟಮ್ ಸಂಖ್ಯೆ. ಆ ಉಪಕವಚಗಳಲ್ಲಿರ್ತಕ್ಕಂಥ ಆರ್ಬಿಟಲ್ಗಳ ಬಗ್ಗೆ, ಕಕ್ಷಕಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆ. ಆ ಕಕ್ಷಕಗಳಲ್ಲಿ ತುಂಬುವ ಎಲೆಕ್ಟ್ರಾನ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಆ ಎಲೆಕ್ಟ್ರಾನ್ಗಳ ಭ್ರಮಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸ್ಪಿನ್ ಕ್ವಾಂಟಮ್ ಸಂಖ್ಯೆ. ಸ್ನೇಹಿತರೆ, ನಾವು ಇಲ್ಲೇ ಬ್ಯೂಟಿಫುಲ್ ಆಗಿ ಹೇಳ್ಬೋದು, ಒಂದು ಆರ್ಬಿಟಲಲ್ಲಿ ಕನಿಷ್ಠ ಎಷ್ಟು ಎಲೆಕ್ಟ್ರಾನ್ ತುಂಬೋದು? 1 ಎಲೆಕ್ಟ್ರಾನ್ ತುಂಬೋದು. ಗರಿಷ್ಠ ಎಷ್ಟು ತುಂಬೋದು? 2 ತುಂಬೋದು ಸ್ನೇಹಿತರೆ. ಹಾಗಾಗಿ ಇವೆಲ್ಲ ಗರಿಷ್ಠ ತುಂಬಿದೆ ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ನಾವು ಎಸ್ ಆರ್ಬಿಟಲಲ್ಲಿ ಇಂಟು 2 ಎಷ್ಟು ಎಲೆಕ್ಟ್ರಾನ್ ಗರಿಷ್ಠ ತುಂಬೋದು? 2. ಸೊ ನೆಕ್ಸ್ಟ್ ಪಿ ಆರ್ಬಿಟಲ್ಲಿ 1ರಲ್ಲಿ 2 ಆದರೆ 4, 6 ಇಂಟು 2 6 ಎಲೆಕ್ಟ್ರಾನನ್ನು ಗರಿಷ್ಠ ತುಂಬೋದು. ಇಲ್ಲಿ ಒಂದು ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ ಅಂದರೆ 4, 6, 8, 10 ದಟ್ ಈಸ್ 5 ಇಂಟು 2 ದಟ್ ಈಸ್ 10 ಎಲೆಕ್ಟ್ರಾನನ್ನು ಮ್ಯಾಕ್ಸಿಮಮ್ ನಾವು ಡಿ ಆರ್ಬಿಟಲಲ್ಲಿ ತುಂಬೋದು. ಸೊ ನೆಕ್ಸ್ಟ್ 1ಕ್ಕೆ 2 ಇದ್ದರೆ ಸಾರಿ ಹೇಳಿ ಸರ್ ಅರ್ಥ ಆಯ್ತು, ದಟ್ ಈಸ್ 14 ಎಲೆಕ್ಟ್ರಾನ್ಸನ್ನು ನಾವು ದಟ್ ಈಸ್ ಎಫ್ ಆರ್ಬಿಟಲಲ್ಲಿ ಅಂದರೆ ಎಫ್ ಸಬ್ಶೆಲ್ಲಲ್ಲಿ 14 ಎಲೆಕ್ಟ್ರಾನ್ಗಳನ್ನು ತುಂಬೋದು. ಡಿ ಉಪಕವಚದಲ್ಲಿ 10 ಎಲೆಕ್ಟ್ರಾನ್ಗಳನ್ನು ತುಂಬೋದು. ಪಿ ಎಂಬ ಉಪಕವಚದಲ್ಲಿ 6 ಎಲೆಕ್ಟ್ರಾನ್ಗಳನ್ನು ತುಂಬೋದು. ಎಸ್ ಎಂಬ ಉಪಕವಚದಲ್ಲಿ 2 ಎಲೆಕ್ಟ್ರಾನ್ಗಳನ್ನು ತುಂಬೋದು. ಹಾಗಾದರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಎಸ್ ಎಂಬ ಉಪಕವಚದಲ್ಲಿ 2 ಎಲೆಕ್ಟ್ರಾನ್ ಯಾಕೆ ಅಂದರೆ ಒಂದೇ ಆರ್ಬಿಟಲ್ ಇರೋದ್ರಿಂದ. ಪಿ ಎಂಬ ಉಪಕವಚದಲ್ಲಿ 6 ಎಲೆಕ್ಟ್ರಾನ್ ಯಾಕೆ ಅಂದರೆ 3 ಆರ್ಬಿಟಲ್ ಇರೋದ್ರಿಂದ. ಡಿ ಎಂಬ ಕವಚದಲ್ಲಿ 10 ಎಲೆಕ್ಟ್ರಾನ್ ಯಾಕೆ ಅಂದರೆ ದಟ್ ಈಸ್ 5 ಆರ್ಬಿಟಲ್ ಇರೋದ್ರಿಂದ. ಎಫ್ ಅಲ್ಲಿ 14 ಎಲೆಕ್ಟ್ರಾನ್ ಯಾಕಪ್ಪ ಅಂದರೆ 7 ಆರ್ಬಿಟಲ್ಸ್ ಇರೋದ್ರಿಂದ. ಹಾಗಾದರೆ ಒಂದು ಆರ್ಬಿಟಲಲ್ಲಿ ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ಗಳು? 2 ಎಲೆಕ್ಟ್ರಾನ್ಗಳು. ಆರ್ಬಿಟಲ್ಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಆ ಆರ್ಬಿಟಲ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಆ 7 ಆರ್ಬಿಟಲ್ಗಳನ್ನು, 5 ಆರ್ಬಿಟಲ್ಗಳನ್ನು, 3 ಆರ್ಬಿಟಲ್ಗಳನ್ನು, 1 ಆರ್ಬಿಟಲ್ಗಳನ್ನು ಹೊಂದಿರತಕ್ಕಂಥದ್ದೇ ದಟ್ ಈಸ್ ಉಪಕವಚ. ಈ ಉಪಕವಚಗಳನ್ನು ಹೊಂದಿರತಕ್ಕಂಥದ್ದೇ ಕವಚ ಸ್ನೇಹಿತರೆ. ಎಲ್ಲ ಮಾಹಿತಿಯ ಆಧಾರದ ಮೇಲೆ ಈಗ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ನಮ್ಮ ಕ್ವಾಂಟಮ್ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ಕಂಪ್ಲೀಟ್, ನಮ್ಮ ಎಲೆಕ್ಟ್ರಾನ್ ಅಡ್ರೆಸ್ಸನ್ನು, ನಮ್ಮ ಕ್ವಾಂಟಮ್ ಸಂಖ್ಯೆಗಳು ಹೇಗಿದೆ, ಶೆಲ್, ಸಬ್ ಶೆಲ್, ಆರ್ಬಿಟಲ್, ಅದರೊಳಗಡೆ ಎಲೆಕ್ಟ್ರಾನ್ ಇದೆ ಅಂತ. ಸೊ ನೆಕ್ಸ್ಟ್ ಅಷ್ಟು ಆ ಪರಮಾಣುವಿನ ಒಳಗಡೆ ಎಲೆಕ್ಟ್ರಾನ್ ಇದೆ ಅನ್ನೋ ಮಾಹಿತಿ ನಮಗೆ ಕ್ಲಿಯಾರಿಟಿ ಸಿಕ್ಕ ಮೇಲೆ, ಸೊ ಸಿಂಪಲ್ ಈಗ ಆ ಪರಮಾಣುವಿನ ಒಳಗಡೆ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ ಹೇಗೆ ಹಂಚಿಕೆ ಆಗಿದೆ, ಡಿಸ್ಟ್ರಿಬ್ಯೂಷನ್ಸ್ ಆಫ್ ಎಲೆಕ್ಟ್ರಾನ್ ಏನು ಈ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಏನು ಡಿಸ್ಟ್ರಿಬ್ಯೂಷನ್ ಆಗಿದೆ, ಆ ಡಿಸ್ಟ್ರಿಬ್ಯೂಷನ್ಸ್ ಎಲೆಕ್ಟ್ರಾನ್ಗಳ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಮಾಹಿತಿಯನ್ನು ಹೇಳ್ತಕ್ಕಂಥದ್ದೇ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ನ ಹಂಚಿಕೆಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಈ ಎಲೆಕ್ಟ್ರಾನ್ ವಿನ್ಯಾಸದ ಕಲ್ಪನೆಯನ್ನು ಕೊಟ್ಟಂಥ ವಿಜ್ಞಾನಿ ಯಾರಪ್ಪ ಅಂದರೆ ನೀಲ್ಸ್ ಬೋರ್ ಅಂತಕ್ಕಂಥ ವಿಜ್ಞಾನಿ ಎಲೆಕ್ಟ್ರಾನ್ ವಿನ್ಯಾಸದ ಕಲ್ಪನೆಯನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಹಾಗಾದರೆ ಎಲೆಕ್ಟ್ರಾನ್ ವಿನ್ಯಾಸದ ಕಲ್ಪನೆ ಕೊಟ್ಟವನು ನೀಲ್ಸ್ ಬೋರ್. ಎಲೆಕ್ಟ್ರಾನ್ ವಿನ್ಯಾಸ ಅಂತಕ್ಕಂಥದ್ದು ಯಾವ ನಿಯಮದ ತಳಹದಿಯ ಮೇಲೆ ಇದೆ ಅಂದರೆ, ಎಲೆಕ್ಟ್ರಾನ್ ವಿನ್ಯಾಸ ಅಂತಕ್ಕಂಥದ್ದು ಆಲ್ಫಾ ತತ್ವದ ಆಧಾರದ ಮೇಲೆ, ಹುಂಡನ ನಿಯಮದ ಆಧಾರದ ಮೇಲೆ, ಪೌಲಿಯ ಬಹಿಷ್ಕರಣ ತತ್ವದ ಆಧಾರದ ಮೇಲೆ ಎಲೆಕ್ಟ್ರಾನ್ ವಿನ್ಯಾಸ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಿಂತಿದೆ ಸ್ನೇಹಿತರೆ. ಇವೇ ಎಕ್ಸಾಮಲ್ಲಿ ಬೀಳ್ಬೋದು. ಎಲೆಕ್ಟ್ರಾನ್ ವಿನ್ಯಾಸ ಈ ಕೆಳಕಂಡ ಯಾವ ತತ್ವದ ಆಧಾರದ ಮೇಲೆ ಇದೆ? ಆಪ್ಷನ್ ಎ ಆಲ್ಫಾ ತತ್ವ, ಹುಂಡನ ನಿಯಮ, ಪೌಲಿಯ ಬಹಿಷ್ಕರಣ ತತ್ವ, ಬೋರ್ಸನ ನಿಯಮ. ಹಾಗಾದರೆ ಸಿಂಪಲ್, ಯಾವುದು ಗುಂಪಿಗೆ ಸೇರಲ್ಲ? ಬೋರ್ನ ನಿಯಮದ ಆಧಾರದ ಮೇಲಲ್ಲ, ನೀಲ್ಸ್ ಬೋರ್ನ ಕಲ್ಪನೆ ಅದು. ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ ಕಡಿಮೆ ಶಕ್ತಿಯ ಸ್ಥಿತಿ, ಹೆಚ್ಚಿನ ಶಕ್ತಿ, ಆ ಕಲ್ಪನೆಯನ್ನು ಕೊಟ್ಟವನು ನೀಲ್ಸ್ ಬೋರ್. ಹಾಗಾಗಿ ಎಲೆಕ್ಟ್ರಾನ್ configuration concept is given by Niels Bohr. That electronic configuration backbone rule ಯಾವುದಪ್ಪ ಅಂದರೆ ದಟ್ ಇಸ್ ಆಲ್ಫಾ, ಹುಂಡ್ಸ್ ಅಂಡ್
ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಇದೆಯಲ್ವಾ, ಅವು ನಮ್ಮ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ಸ್ ದ ಬ್ಯಾಕ್ ಬೋನ್. ಹಾಗಾದರೆ 4 ಕ್ವಾಂಟಮ್ ಸಂಖ್ಯೆಯ ನಂತರ ಈ 3 ನಿಯಮಗಳನ್ನ ಅರ್ಥ ಮಾಡಿಕೊಂಡ್ರೆ ಎಲೆಕ್ಟ್ರಾನ್ ವಿನ್ಯಾಸ ಯಾರಾದರೂ ಕೂಡ ಬರಿಬಹುದು ಸ್ನೇಹಿತರೆ. ಹಾಗಾದರೆ ನಮ್ಮ ಆಲ್ಫಾನವರು ತಮ್ಮ ತತ್ವದಲ್ಲಿ ಏನು ಹೇಳ್ತಾರೆ? ಸೊ ಸಿಂಪಲ್, ಆಲ್ಫಾ ನಿಯಮವನ್ನು ಮತ್ತೊಂದು ಹೆಸರಲ್ಲಿ ಕರಿತೀವಿ, ದಟ್ ಈಸ್ N+L ರೂಲ್ ಅಂತ ಕರಿತೀವಿ ಸ್ನೇಹಿತರೆ. N+L ನಿಯಮ. N+L ಅಂದ ತಕ್ಷಣವೇ ಗೊತ್ತಾಗ್ಬಿಟ್ಟಿದೆ, ಆಲ್ರೆಡಿ ಹೇಳಿದೆ ನಾನು. ಎನ್ ಅಂದರೆ ದಟ್ ಈಸ್ ಪ್ರಧಾನ ಕ್ವಾಂಟಮ್ ಸಂಖ್ಯೆ, ಪ್ರಿನ್ಸಿಪಲ್ ಕ್ವಾಂಟಮ್ ಸಂಖ್ಯೆ. ಎಲ್ ಅಂದರೆ ದಟ್ ಈಸ್ ಉಪಪ್ರಧಾನ ಕ್ವಾಂಟಮ್ ಸಂಖ್ಯೆ ಆರ್ ಅಜ್ಯುಮಿತಲ್ ಕ್ವಾಂಟಮ್ ಸಂಖ್ಯೆ. ಎನ್ ಮತ್ತು ಎಲ್ ಪ್ರಧಾನ ಮತ್ತು ಉಪಪ್ರಧಾನ ಕ್ವಾಂಟಮ್ ಸಂಖ್ಯೆಯ ಆಧಾರದ ಮೇಲೆ ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿಯ ಸ್ಥಿತಿಯ ಕಡೆಗೆ ಎಲೆಕ್ಟ್ರಾನ್ಗಳನ್ನು ತುಂಬುವ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ಆಫ್ವಾ ತತ್ವ. ಓಕೆ, ಹಾಗಾದರೆ ಆಫ್ವಾ ನಿಯಮ ಏನನ್ನು ಹೇಳುತ್ತೆ ಅಂದರೆ, ಸೊ ಸಿಂಪಲ್, ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಕಡಿಮೆಯ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿಯ ಸ್ಥಿತಿ ಕಡೆಗೆ ಎಲೆಕ್ಟ್ರಾನ್ ತುಂಬುವ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ದಟ್ ಈಸ್ ಆಫ್ವಾ ತತ್ವ. ಆಫ್ವಾ ತತ್ವ ಲೋಯರ್ ಎನರ್ಜಿಯಿಂದ ಎಲೆಕ್ಟ್ರಾನ್ಗಳು ಹೈಯರ್ ಎನರ್ಜಿ, ಎಕ್ಸಾಂಪಲ್ ಆಟಮ್ ನ್ಯೂಕ್ಲಿಯಸ್ ಅಂದರೆ ಇದು ಲೋಯರ್ ಎನರ್ಜಿ, ಇದು ಹೈಯರ್ ಎನರ್ಜಿ, ಇದು ಅದಕ್ಕಿಂತ ಹೈಯರ್. ಲೋಯರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಕಡೆಗೆ ಎಲೆಕ್ಟ್ರಾನ್ಗಳು ಹೇಗೆ ಫಿಲ್ ಆಗತ್ತೆ ಎಂಬುದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ಆಫ್ವಾ ತತ್ವ. ಇಲ್ಲಿ ಎನರ್ಜಿಯನ್ನು ಲೆಕ್ಕ ಮಾಡಬೇಕಾದ್ರೆ ನಾವು ಬರೀ ಕವಚದ ಆಧಾರದ ಮೇಲೆ ಲೆಕ್ಕ ಮಾಡಲಿಕ್ಕಾಗೋದಿಲ್ಲ. ಕವಚದ ಜೊತೆಗೆ ಉಪಕವಚದ ಆಧಾರದ ಮೇಲೆ ಕವಚದ ಶಕ್ತಿ, ಉಪಕವಚದ ಶಕ್ತಿ ಎರಡರ ಶಕ್ತಿಯನ್ನು ಕೌಂಟ್ ಮಾಡಿದಾಗ ನಮಗೆ ಎನರ್ಜಿ ಲೆವೆಲ್ ಸಿಗುತ್ತೆ ಸ್ನೇಹಿತರೆ. ಆ ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿಯ ಸ್ಥಿತಿಯ ಕಡೆಗೆ ಎಲೆಕ್ಟ್ರಾನ್ಗಳನ್ನು ತುಂಬತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ಆಫ್ವಾ ತತ್ವ. ಹಾಗಾದರೆ ಆಫ್ವಾ ತತ್ವದ ಪ್ರಕಾರ ಎಲೆಕ್ಟ್ರಾನ್ಗಳನ್ನು ನಾವು ಹೇಗೆ ತುಂಬಬೇಕು? ಸೊ ಸಿಂಪಲ್, ಇಲ್ಲಿ ಇದು ನೋಡಿ, ಒಂದು ಪರಮಾಣು ಅಂತ ಅಂದ್ಕೊಳ್ಳಿ. ಪರಮಾಣು ದಟ್ ಈಸ್ ಒಂದನೇ ಕವಚ, ಇದರಲ್ಲಿ ಒಂದು ಉಪಕವಚ ಇದೆ. ಎರಡನೇ ಕವಚ, ಇಲ್ಲಿ 2 ಉಪಕವಚ ಇದೆ. ಮೂರನೇ ಕವಚ, ಇಲ್ಲಿ ದಟ್ ಈಸ್ 3 ಉಪಕವಚ ಇದೆ. ಇದನ್ನು ನಾವು ಬರ್ಕೊಳ್ಳಿ. ದಟ್ ಈಸ್ ಒಂದನೇ ಕವಚ, ಅದರಲ್ಲಿ ಎಸ್ ಎಂಬ ಉಪಕವಚ. ಎರಡನೇ ಕವಚ ಎಸ್ ಎಂಬ ಉಪಕವಚ, ಪಿ ಎಂಬ 2s 2p. ಮೂರನೇ ಉಪಕವಚ, ಮೂರನೇ ಕವಚ 3s 3p 3d, 3s 3p 3d. ಸ ನಾಲ್ಕನೇ ಉಪಕವಚ 4s p d f, 4s 4p 4d 4f. ಈ ಥರ 5s 5p ಈ ಥರ ನಾನು ಬರ್ಕೊಂಡಿದ್ದೀನಿ. ನಾನು ಬರ್ಕೊಂಡಿರೋದಲ್ಲ ಅದು, ದಟ್ ಈಸ್ ಆಲ್ಫಾ ಬರ್ಕೊಂಡಿರೋದು. ಈ ಒಂದು ಚಾರ್ಟ್ನ ಆಧಾರದ ಮೇಲೆ ನಾವು ಎಲೆಕ್ಟ್ರಾನ್ಗಳನ್ನು ತುಂಬ್ತಾ ಹೋದರೆ ಎಲ್ಲ ಎಲೆಕ್ಟ್ರಾನ್ಗಳು ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿಯ ಸ್ಥಿತಿಯ ಕಡೆಗೆ ತುಂಬಿಕೊಳ್ಳುತ್ತೆ ಅಂತ ಹೇಳ್ತಾನೆ ಅವನು. ಸೊ ಕಂಪ್ಲೀಟ್ ಈ ಥರ ಬರೆದು, ದಟ್ ಈಸ್ ಒಂದನೇ ಕವಚದಲ್ಲಿ ಎಸ್ ಒಂದು ಉಪಕವಚ, ಎರಡರಲ್ಲಿ ಎಸ್ 2 2p 3s 3p ಈ ಥರ ಬರಿತಾನೆ. ಬರೆದು ಈ ಥರ ಗೆರೆಯನ್ನು ಹಾಕ್ಕೊಳ್ತಾನೆ. ಸೊ ಗೆರೆಯನ್ನು ಹಾಕ್ಕೊಂಡು ಸಿಂಪಲ್ ಗೆರೆಯನ್ನು ಹಾಕ್ಕೊಂಡು ಅಷ್ಟೇ, ಗೆರೆಯನ್ನು ಹಾಕ್ಕೊಂಡು ಸ್ನೇಹಿತರೆ ಏನಿಲ್ಲ, ಇಲ್ಲಿ ಬರ್ಕೊಂಡು ಈ ಥರ ಗೆರೆಯನ್ನು ಕರೆಕ್ಟಾಗಿ ಗೆರೆಯನ್ನು ಹಾಕೋತಾ ಬನ್ನಿ. ಹಾಕ್ಕೊಂಡು ಕನೆಕ್ಷನ್ ಮಾಡಿ. ಏನು ದಟ್ ಈಸ್ ಹಿಂದ್ಗಡೆ ಬಾಕ್ಲಿಂದ ಕನೆಕ್ಷನ್ ಮಾಡಿ ಅಷ್ಟೇ. ಹಿಂದ್ಗಡೆ ಬಾಕ್ಲಿಂದ ಕನೆಕ್ಷನ್ ಮಾಡಿ. ಈ ಥರ ಕನೆಕ್ಷನ್ ಮಾಡಿ ಬರಿತಾ ಬನ್ನಿ. ನಾನು ಬರಿತಾ ಬರ್ತೀನಿ ಈಗ ಸಿಂಪಲ್ಲಾಗಿ. ದಟ್ ಈಸ್ 1s. ಸೊ ಫಸ್ಟ್ 1 ಇದೆ, 1s ಇದೆ. ದಟ್ ಈಸ್ 1s ಆದ ನಂತರ ಸರ್ ಹಿಂದ್ಗಡೆ 1s ಮತ್ತು ಮುಟ್ಕ್ಯಾಗಸ್ ಹೋಗಿ ಹಿಂದ್ಗಡೆ ಬಂದೆ. ದಟ್ ಈಸ್ 2s ಮತ್ತು ಮುಟ್ಕ್ಯಾಗಸ್ ಹೋಗಿ ಹಿಂದ್ಗಡೆ ಬಂದೆ. 2p ಮತ್ತು 3s, 2p ಆದಮೇಲೆ 3s ಮತ್ತೆ ಮುಟ್ಕ್ಯಾಗಸ್ ಬಂದೆ. 3p 4s ಮತ್ತೆ ಮುಟ್ಕ್ಯಾಗಸ್ ಬಂದೆ. 3d 4p ದಟ್ ಈಸ್ 5s ಮತ್ತೆ ಮುಟ್ಕ್ಯಾಗಸ್ ಬಂದೆ. ದಟ್ ಈಸ್ 4d ದಟ್ ಈಸ್ 5p. ಸ್ನೇಹಿತರೆ ಸಾಕು, ಇಷ್ಟರಲ್ಲೇ ನಾವು ಆರಾಮ್
ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ನಾವು ಬ್ಯೂಟಿಫುಲ್ ಫಿನಿಶ್ ಮಾಡ್ಬೋದು. ಇದು ಈ ಆಧಾರದಲ್ಲಿ ಎಲೆಕ್ಟ್ರಾನ್ಗಳನ್ನು ತುಂಬಿ ಅಂತ ಮಾಹಿತಿಯನ್ನು ಯಾರು ಹೇಳ್ತಾನೆ, ಆಫ್ಬಾ ಹೇಳ್ತಾನೆ. ಸೊ ನಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಆಗೋದು ಏನಂದರೆ, ಅಲ್ಲೇ ನಾವು ಬರಿಬೋದು 1s ಒಂದನೇ ಕವಚ, 1s 2s, ಅಲ್ಲಿ ಸ್ವಲ್ಪ ರಾಂಗ್ ಆಗುತ್ತೆ. ಹಾಗಾಗಿ ಆಲ್ಫಾ ಈ ತತ್ವದ ಆಧಾರದ ಮೇಲೆ ಅಂದರೆ n+l ರೂಲ್, ಈ ಥರ ಎಲೆಕ್ಟ್ರಾನ್ ನಮ್ಮ n+l ರೂಲ್ ಇದೆಯಲ್ವಾ, ಅಂದರೆ ಇದೇ ಕೇಳ್ಬಿಡ್ತಾನೆ ಕ್ವಶನ್. ಈ ಕೆಳಕಂಡ ಯಾವ ತತ್ವವನ್ನು n+l ನಿಯಮ ಎಂದು ಕರೀತಾರೆ ಅಂದರೆ ಆಫ್ಬಾ ತತ್ವ. ಈ ಕೆಳಕಂಡ ಯಾವ ತತ್ವದಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮತ್ತು ಅಜಿಮಿಥಲ್ ಕ್ವಾಂಟಮ್ ನಂಬರ್ ಎರಡು ಕ್ವಾಂಟಮ್ ನಂಬರ್ನ ಮಾಹಿತಿ ಅಂದರೆ ಆಫ್ಬಾ. ಸೊ ಆಫ್ಬಾನ ಪ್ರಕಾರ ಎಲೆಕ್ಟ್ರಾನ್ಗಳನ್ನು ಹೀಗೆ ಈ ಆರ್ಡ್ರಲ್ಲಿ, ಈ ಶ್ರೇಣಿಯಲ್ಲಿ ಅರೇಂಜ್ ಮಾಡಿಕೊಂಡು ತುಂಬಿ ಅವಾಗ ಶಕ್ತಿಯ ಮಟ್ಟ ಯಾವತ್ತೂ ಕೂಡ ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿಯ ಸ್ಥಿತಿಗೆ ಹೋಗ್ಬಿಡುತ್ತೆ ಅಂತ. ಓಕೆ, ಈಗ ಒಂದನೇ ಕವಚ 2 ಹೆಚ್ಚಿನ ಶಕ್ತಿ, ಹೆಚ್ಚಿನ ಶಕ್ತಿ, ಹೆಚ್ಚಿನ ಶಕ್ತಿ, ಹೆಚ್ಚಿನ ಶಕ್ತಿ, ಇಲ್ಲಿ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ 3ಕ್ಕಿಂತ 4ನೇ ಕವಚ ಹೆಚ್ಚಿನ ಶಕ್ತಿನೋ, ಅಥವಾ 4ನೇ ಎಸ್ ಆರ್ಬಿಟಲ್ ಹೆಚ್ಚಿನ ಶಕ್ತಿಯೋ, ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು 3D ಇದೆಯಲ್ವಾ ಅದು ಹೆಚ್ಚಿನ ಶಕ್ತಿಯೋ, ಇದು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಇಲ್ಲಿ ದಟ್ ಈಸ್ ಇಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. 5 ಎನರ್ಜಿ ಲೆವೆಲ್ ಜಾಸ್ತಿನೋ, ಯಾಕಂದರೆ ಇಲ್ಲಿ ಒಂದಕ್ಕಿಂತ 2 ಎನರ್ಜಿ ಜಾಸ್ತಿ, ನೆಕ್ಸ್ಟ್ 2ಕ್ಕಿಂತ 3 ಎನರ್ಜಿ ಜಾಸ್ತಿ, 3ಕ್ಕಿಂತ 4 ಎನರ್ಜಿ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಇಲ್ಲಿ 3Dಗಿಂತ 4s ಎನರ್ಜಿ ಏನಾಗಿದೆ, ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದೇ ಆಫ್ಬಾ ತತ್ವ. ಇವನೇನು ಹೇಳ್ತಾನೆ, ಸಿಂಪಲ್ n ಎನರ್ಜಿ ದಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರಲ್ಲಿ ಹೇಳಿದ್ದೀನಿ, l ಎನರ್ಜಿ ಅಜಿಮಿಥಲ್ ಕ್ವಾಂಟಮ್ ನಂಬರಲ್ಲಿ ಹೇಳಿದ್ದೀನಿ. ಆ 2 ಎನರ್ಜಿಯನ್ನು ಕೂಡಿಸಿ ನಾವು ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಹೆಚ್ಚಿನ ಶಕ್ತಿಯ ಸ್ಥಿತಿಯ ಕಡೆಗೆ ಎಲೆಕ್ಟ್ರಾನ್ಗಳನ್ನು ತುಂಬತಕ್ಕಂಥದ್ದಕ್ಕೆ ಏನಂತ ಕರಿತೀವಿ ನಾವು, ಆಫ್ಬಾ ತತ್ವ ಅಂತ ಕರಿತೀವಿ. ಎಕ್ಸಾಂಪಲ್, ನಮ್ಮ n ಇದೆಯಲ್ವಾ ಅದರ ಶಕ್ತಿಯ ಮಟ್ಟ 1ನೇ ಕವಚ ಎನರ್ಜಿ 1, 2ನೇ ಕವಚ ಎನರ್ಜಿ 2, 2ನೇ ಕವಚ ಎನರ್ಜಿ 2, 3ನೇ ಕವಚ 3, 3ನೇ ಕವಚ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು K L M N ಅಂತ ಏನು ಮಾಹಿತಿ ಕೊಟ್ಟಿದ್ದೀನಿ ಅಲ್ಲಿ ನಾನು K ಅಂದರೆ 1ನೇ ಕವಚ, 2ನೇ ಕವಚ, ಆ ಥರ 4ನೇ ಕವಚ ಎನರ್ಜಿ 4, 3ನೇ ಕವಚ ಎನರ್ಜಿ 3. ಸೊ ಸ್ನೇಹಿತರೆ ಇಲ್ಲೇ ಬರಿತಿದ್ದೀನಿ ನಾನು, ಮತ್ತು ಇದು 3 ಎಲ್ಲಿಂದ ಬಂತು ಸರ್ ಅಂತಲ್ಲ, ಅಲ್ಲಿರ್ತಕ್ಕಂಥದ್ದೇ. ಸೊ ನೆಕ್ಸ್ಟ್ 3, ನೆಕ್ಸ್ಟ್ 4, ಸೊ ನೆಕ್ಸ್ಟ್ 4ನೇ ಕವಚ, ನೆಕ್ಸ್ಟ್ 5ನೇ ಕವಚ, ನೆಕ್ಸ್ಟ್ 4ನೇ ಕವಚ, 5ನೇ ಕವಚ, ಕಂಟಿನ್ಯೂ ಮಾಡ್ಕೊಳ್ಳಿ. ಇದು n. l ಇದಕ್ಕಿಂತನೂ ಒಂದು ನಂಬರ್ ಕಡಿಮೆ ಇರುತ್ತಲ್ವಾ, ಎಲ್ ಎನರ್ಜಿ ಲೆವೆಲ್. ಎಲ್ ಎನರ್ಜಿ ಲೆವೆಲ್ ನಾವು ಬ್ಯೂಟಿಫುಲ್ಲಾಗಿ ಅದು ಕೂಡ ಹೇಳಿದ್ದೀನಿ, ದಟ್ ಎಸ್ ದ ಎನರ್ಜಿ ಎಷ್ಟು 0, ನೆಕ್ಸ್ಟ್ ಎಸ್ ದ ಎನರ್ಜಿ ಎಷ್ಟು 0, ಪಿ ದ ಎನರ್ಜಿ ಎಷ್ಟು 1, ನೆಕ್ಸ್ಟ್ ಎಸ್ ದ ಎನರ್ಜಿ ಎಷ್ಟು 0, ಪಿ ದ ಎನರ್ಜಿ ಎಷ್ಟು 1, ಎಸ್ ದ ಎನರ್ಜಿ ಎಷ್ಟು 0, ನೆಕ್ಸ್ಟ್ ಡಿ ದ ಎನರ್ಜಿ ಎಷ್ಟು 1, ನೆಕ್ಸ್ಟ್ ಪಿ ದ ಎನರ್ಜಿ ಎಷ್ಟು ದಟ್ ಈಸ್ ಡಿ ದ ಎನರ್ಜಿ ಎಷ್ಟು 2, ನೆಕ್ಸ್ಟ್ ಪಿ ದ ಎನರ್ಜಿ ಎಷ್ಟು 1, ನೆಕ್ಸ್ಟ್ ಎಸ್ ದ ಎನರ್ಜಿ ಎಷ್ಟು 0, ಡಿ ದ ಎನರ್ಜಿ ಎಷ್ಟು ದಟ್ ಈಸ್ ಡಿ ದ ಎನರ್ಜಿ ದಟ್ ಈಸ್ 2, ನೆಕ್ಸ್ಟ್ ಪಿ ದ ಎನರ್ಜಿ 1. ಸೊ ಸ್ನೇಹಿತರೆ ಇದು ನಮ್ಮ ಅಜಿಮಿಥಲ್. ಇದು ಹೆಂಗೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ದಟ್ ಈಸ್ K L M N S P D F. ನಮ್ಮ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಮೂಲಕ 1 2 3 4. ನಮ್ಮ ಅಜಿಮಿಥಲ್ ಕ್ವಾಂಟಮ್ ನಂಬರ್ ಪ್ರಕಾರ 0 1 2 ಆ್ಯಂಡ್ 3. ಇದನ್ನೇ ನಾನು ಬರೆದಿರೋದು. ಹಾಗೆ ನಾನು ಎಲ್ಲ ಬರೆದಿರೋದು ಇದು, ಈ ಕಡೆ ಇದೆಲ್ಲ ಬರೆದಿರೋದು ಇದು. ಸೊ ಇವನ್ನು ಕೂಡಿ ನಮ್ಮ n+l ನಿಯಮದ ಮಾಹಿತಿಯನ್ನು ಕೂಡಿ ಮಾಹಿತಿಯನ್ನು ತಗೊಂಡಾಗ ನಮಗೆ ಅಜಿಮಿಥಲ್ ಕ್ವಾಂಟಮ್ ನಂಬರ್ ಸಿಗುತ್ತೆ. ಸೊ ಸಿಂಪಲ್ ಕೂಡ್ತಾ ಹೋದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ದಟ್ ಈಸ್ 1 + 1 1 + 0 1 2, ನೆಕ್ಸ್ಟ್ 2 + 1 3, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 4, ನೆಕ್ಸ್ಟ್ 3 + 2 5, ನೆಕ್ಸ್ಟ್ 4 + 1 5, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 6. ಸೊ ಸ್ನೇಹಿತರೆ ಈಗ ನೋಡಿ ನಮಗೆ ಕನ್ಫ್ಯೂಸ್ ಇರೋದು ಯಾವುದು, 4s ಮತ್ತು 3D. ಇದು ಒಂದಕ್ಕಿಂತನೂ ಶಕ್ತಿಯ ಹೆಚ್ಚು, 2 2ಕ್ಕಿಂತನೂ 3 3ಕ್ಕಿಂತನೂ ಇದು 3. ಸೊ ನೆಕ್ಸ್ಟ್ 4, ಸೊ ನೆಕ್ಸ್ಟ್ 4 ನಮಗೆ ಇಲ್ಲಿ ಬರೋದು 4s ಮತ್ತು 3Dಯಲ್ಲಿ ಹೈಯರ್ ಎನರ್ಜಿ ಲೆವೆಲ್ ಯಾವುದು? ಹಾಗೆ ಸಿಂಪಲ್ 4s ಅಲ್ಲಿ ಮೇನ್ ಶೆಲ್ ಇದೆಯಲ್ವಾ, 4s ಇದೆಯಲ್ವಾ, ಮೇನ್ ಶೆಲ್ ಲೆವೆಲ್ ಎನರ್ಜಿ 4 ಇದೆ, ಆದರೆ ಸಬ್ ಶೆಲ್ ಇದೆಯಲ್ವಾ 0 ಇದೆ. ನಮ್ಮ 3Dಯಲ್ಲಿ ಮೇನ್ ಶೆಲ್ ಇದೆಯಲ್ವಾ 3 ಇದೆ,
ಸಬ್ಶೆಲ್ ಇದೆಯಲ್ವಾ 2 ಇದೆ. ಹಾಗಾಗಿ ನಮ್ಮ ಸಬ್ಶೆಲ್ದ ಎನರ್ಜಿ ಜಾಸ್ತಿ ಆಗೋದ್ರಿಂದ ನಮ್ಮ 4s ಹೈಯರ್ ಎನರ್ಜಿ ಯಾವುದಾಗ್ಬಿಡತ್ತೆ 3D ಆಗಿಬಿಡತ್ತೆ. ಹಾಗಾಗಿ 4s ನಂತರ ಯಾವ್ದು ಬರುತ್ತೆ 3D ಬರುತ್ತೆ ಸ್ನೇಹಿತರೆ. ಈ ಥರ 4s ಕಂಪ್ಲೀಟ್ 4s 3D ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ. ಸಿಂಪಲ್, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರತಕ್ಕಂತಹ ಕವಚ ಯಾವುದು ಅಂತ ಕೇಳಿಬಿಡ್ತಾನೆ. ಆವಾಗ ಆಪ್ಷನ್ 3P ಕೊಡ್ತಾನೆ, ನೆಕ್ಸ್ಟ್ ಆಪ್ಷನ್ 3D ಕೊಡ್ತಾನೆ, ಆಪ್ಷನ್ 4s ಕೊಡ್ತಾನೆ. ಸೊ ಆಪ್ಷನ್ ದಟ್ ಈಸ್ 3S ಕೊಡ್ತಾನೆ ಸ್ನೇಹಿತರೆ. ಸೊ ಈ ಥರ ಕೊಟ್ಟಾಗ ನಾವು ಎನರ್ಜಿ ಲೆವೆಲ್ ಈ ನಂಬರ್ ಹೈಯರ್ ಎನರ್ಜಿ ಇದೆಲ್ಲರ ಹಾಕಿದರೆ ಚೆಂಬು ಅಂತ. ಯಾಕೆಂದರೆ 3 ಇದೆಯಲ್ವಾ, ಎಸ್ 3 ಈಸ್ ರೈಟ್, P1 ದಟ್ ಈಸ್ 4 ಎನರ್ಜಿ ಲೆವೆಲ್, 4 ರೈಟ್ ದಟ್ ಈಸ್ S0 ದೇರ್ ಎನರ್ಜಿ ಲೆವೆಲ್ 4, 3 ರೈಟ್ ದಟ್ ಎಸ್ ದೇರ್ 4 ಎನರ್ಜಿ ಲೆವೆಲ್ ದಟ್ ಈಸ್ 0, 3 ರೈಟ್ ಡಿ ಎನರ್ಜಿ ಲೆವೆಲ್ 2 ದಟ್ ಈಸ್ 5. ಹಾಗಾದ್ರೆ ಹೈಯರ್ ಎನರ್ಜಿ ಲೆವೆಲ್ ಯಾವುದು 3D. ಸೊ ಈ ಥರ ನಮ್ಮ ಕವಚ ಮತ್ತು ಉಪಕವಚ ಎರಡರ ಶಕ್ತಿಯನ್ನು ಸೇರಿಸಿದಾಗ 4sಗಿಂತನೂ 3Dಯ ಶಕ್ತಿ ಏನಾಗ್ಬಿಡತ್ತೆ ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ 4s ನಂತರ ಯಾವ್ದು ಬರುತ್ತೆ 3D ಬರುತ್ತೆ. ಈ ಮಾಹಿತಿಯನ್ನೇ ನಮ್ಮ ಆಲ್ಫಾ ತತ್ವ ಹೇಳುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಹುಂಡನ ನಿಯಮ. ಹುಂಡನ ನಿಯಮ ಏನು ಹೇಳುತ್ತೆ ಅಂದರೆ, ಎಕ್ಸಾಂಪಲ್ ಎಸ್ ಎಂಬ ಸಬ್ಶೆಲಲ್ಲಿ ಒಂದು ಆರ್ಬಿಟಲ್ ಇದೆ, ಪಿ ಎಂಬ ಸಬ್ಶೆಲಲ್ಲಿ ದಟ್ ಈಸ್ 3 ಆರ್ಬಿಟಲ್ ಇದೆ, ನೆಕ್ಸ್ಟ್ ಡಿ ಎಂಬ ಸಬ್ಶೆಲಲ್ಲಿ ದಟ್ ಈಸ್ 5 ಆರ್ಬಿಟಲ್ಗಳಿವೆ, ನೆಕ್ಸ್ಟ್ ಎಫ್ ಎಂಬ ಸಬ್ಶೆಲಲ್ಲಿ ದಟ್ ಈಸ್ 7 ಆರ್ಬಿಟಲ್ಗಳಿವೆ. ಈ ಥರ ಆರ್ಬಿಟಲ್ಗಳಿವೆ. ನಮ್ಮ ಹತ್ರ ಎಲೆಕ್ಟ್ರಾನ್ ಇದೆ. ಎಕ್ಸಾಂಪಲ್ ನನ್ನ ಹತ್ರ 6 ಎಲೆಕ್ಟ್ರಾನ್ ಇದೆ ಅಂತ ಅಂದ್ಕೊಳ್ಳೋಣ. 6 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಈ 6 ಎಲೆಕ್ಟ್ರಾನ್ ಇದೆ ಅಂದಾಗ ನಾನು ತುಂಬ್ತಾ ಹೋಗ್ಬೇಕು. ಫಸ್ಟ್ ಎಲ್ಲಿಂದ ತುಂಬಬೇಕು, ಎಸ್ ಪಿ ಡಿ ಎಫ್ ಎಸ್ ಅಲ್ಲಿ ತುಂಬಬೇಕು ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ನಾನು ಫಸ್ಟ್ ಎದರಲ್ಲಿ ತುಂಬಬೇಕು, ಎಸ್. ಹಾಗೆ ಎಸ್ ಅಲ್ಲಿ ಎಷ್ಟು ತುಂಬಿದ್ದೀನಿ, ನಂತರ 6 ಎಲೆಕ್ಟ್ರಾನ್ ಇದೆ, ನಾನೀಗ ತುಂಬಿದ್ದೀನಿ 1 ಎಲೆಕ್ಟ್ರಾನ್ ತುಂಬಿದ್ದೀನಿ. ಮತ್ತೆ ಈ ಎಲೆಕ್ಟ್ರಾನನ್ನು 1 ತುಂಬಿ ನಂತರ ಜೋಡಿ ಮಾಡು. ಎಸ್, ಜೋಡಿ ಮಾಡಿದಾಗ ಎಷ್ಟು ತುಂಬಿದೆ ನಾನು 2 ಎಲೆಕ್ಟ್ರಾನ್, ಉಳ್ಕೊಂಡಿರೋದು ಎಷ್ಟೀಗ 4 ಎಲೆಕ್ಟ್ರಾನ್. 4 ಎಲೆಕ್ಟ್ರಾನ್ನ ನೆಕ್ಸ್ಟ್ ಕವಚಕ್ಕೆ ಹೋಗಿ ತುಂಬು, 1 2 3 ತುಂಬು, ನಂತರ 4 ತುಂಬು ಅಂತ. ಸಿಂಪಲ್. ಯಾಕೆಂದರೆ 4 ಎಲೆಕ್ಟ್ರಾನ್ ಇದೆ ಅಂತ ನಾವು ಹೋಗಿ ಇಲ್ಲೊಂದು ನೋ, ದಿಸ್ ಈಸ್ ಎ ರಾಂಗ್ ಮೆಥಡ್. ಯಾರ ಪ್ರಕಾರ, ಹುಂಡನ ಪ್ರಕಾರ. ಹುಂಡನ ಪ್ರಕಾರ ಅವನು ಏನು ಹೇಳ್ತಾನಂದರೆ, ನಿನ್ನ ಹತ್ರ ಎಷ್ಟೇ ಎಲೆಕ್ಟ್ರಾನ್ಗಳಿರಲಿ, ನಾನು ಒಂದು ಕವಚದಲ್ಲಿ ತುಂಬಬೇಕಾದ್ರೆ ಫಸ್ಟ್ ಆ ಕವಚದಲ್ಲಿ 1 ಎಲೆಕ್ಟ್ರಾನನ್ನು ತುಂಬು, ಉಳಿದ್ರೆ ಜೋಡಿ ಮಾಡು. ಸೊ ನೆಕ್ಸ್ಟ್ ಕವಚಕ್ಕೆ ಹೋದಾಗ ಫಸ್ಟ್ 1 ಎಕ್ಸಾಂಪಲ್ ನಂತರ ಈಗ 8 ಎಲೆಕ್ಟ್ರಾನ್ ಇದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ನಾನು 1 ತುಂಬಿದ್ದೀನಿ, ನೆಕ್ಸ್ಟ್ 7 ಉಳಿತು. ಈಗ ಈ ಕವಚವನ್ನು ಫುಲ್ ಮಾಡಿದೆ ನಾನು. ಸೊ ಎಷ್ಟು ಉಳಿತು, 6 ಉಳಿತು. ನೆಕ್ಸ್ಟ್ ಈಗ 6 ಅಂದರೆ ಇಲ್ಲಿ 3 ನೋನು, ಫಸ್ಟ್ 1 2 3 ತುಂಬೋಣ, ಮತ್ತು 3 ಉಳಿತು. ನೆಕ್ಸ್ಟ್ ಮತ್ತು 3 ಜೋಡಿ ಮಾಡೋಣ. ಇದು ದಟ್ ಈಸ್ ದ ಹುಂಡನ ನಿಯಮ. ಹಾಗೆ ಹುಂಡನ ನಿಯಮ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದು ಸಬ್ಶೆಲ್ಲಲ್ಲಿ ಇರ್ತಕ್ಕಂತಹ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಮೊದಲು ಒಂಟಿಯಾಗಿ ತುಂಬಿ ನಂತರ ಉಳಿದಂತಹ ಎಲೆಕ್ಟ್ರಾನುಗಳಿಂದ ಜೋಡಿ ಮಾಡಿ, ಉಳಿದ್ರೆ ಜೋಡಿ ಮಾಡಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಫಸ್ಟ್ ಸಿಂಗಲಿ ಫಿಲ್ ಮಾಡಿ ಆಮೇಲೆ ಪೇರ್ಡ್ ಮಾಡಿ ಅಂತಕ್ಕಂತಹ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ದಟ್ ಈಸ್ ದ ಹುಂಡನ ನಿಯಮ. ಹುಂಡನ ನಿಯಮದ ಅರ್ಥ ಗೊತ್ತಾಯಿತು. ನೆಕ್ಸ್ಟ್ ಪೌಲಿಯ ಬಹಿಷ್ಕರಣ ತತ್ವ. ಸೊ ಪೌಲಿಯ ಬಹಿಷ್ಕರಣ ತತ್ವದ ಆಧಾರದ ಮೇಲೆ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದು ಸಬ್ ಶೆಲಲ್ಲಿರ್ತಕ್ಕಂತಹ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಫುಲ್ಫಿಲ್ ಮಾಡಬೇಕಾದ್ರೆ ದಟ್ ಈಸ್ ಪ್ಯಾರ್ಲಲ್ಲೋ ಈ ಥರ ಫುಲ್ಫಿಲ್ ಮಾಡುವ ಹಾಗಿಲ್ಲ. ಹೇಗೆ ಮಾಡಬೇಕು ಅಂದರೆ, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನಿಗೆ ಅಪೋಸಿಟ್ಟೇ ಫಿಲ್ ಮಾಡಬೇಕು. ಯಾಕೆಂದರೆ ದಟ್ ಈಸ್ ಒಂದು ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದ್ದರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ತುಂಬುವಾಗ ಎಲೆಕ್ಟ್ರಾನ್ಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಸುತ್ತುವ ಹಾಗೆ ತುಂಬಬೇಕು ಎಂಬ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಾಲ್. ಹಾಗಾದರೆ ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಾಲ್ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ ಸುತ್ತುವ ಮಾಹಿತಿಯನ್ನು ಕೊಡುತ್ತೆ. ಹುಂಡನ ನಿಯಮ ಆರ್ಬಿಟಲ್ಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ತುಂಬುವ ಮಾಹಿತಿಯನ್ನು ಕೊಡುತ್ತೆ. ನಮ್ಮ ಆಲ್ಫಾ ತತ್ವ ದಟ್ ಈಸ್ ಆ ಆರ್ಬಿಟಲ್ಗಳಲ್ಲಿ ಇರ್ತಕ್ಕಂತಹ
ಎಲೆಕ್ಟ್ರಾನ್ಗಳ ಶಕ್ತಿಯ ಮಟ್ಟವನ್ನು ಸೂಚಿಸುತ್ತೆ ಸ್ನೇಹಿತರೆ. ಹಾಗಾದರೆ ಇದು ಎಲೆಕ್ಟ್ರಾನ್ಗಳ ಎನರ್ಜಿಯನ್ನು ಹೇಳುತ್ತೆ, ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡೋದನ್ನು ಹೇಳುತ್ತೆ, ಇದು ಎಲೆಕ್ಟ್ರಾನ್ಗಳ ರೊಟೇಷನ್ ಮೂಮೆಂಟನ್ನು ಹೇಳುತ್ತೆ. ಈ 3 ನಿಯಮಗಳ ಆಧಾರದ ಮೇಲೆ ನಾವೀಗ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೇಗೆ ಬರಿಬಹುದು ಅಂತಕ್ಕಂಥ ಮಾಹಿತಿಯನ್ನು ಲೆಕ್ಕ ಮಾಡೋಣ ಸ್ನೇಹಿತರೆ. ಅಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ನನ್ನ ಜೊತೆಗೆ ನಿಂತ್ಕೊಂಡು ಕೂತ್ಕೊಂಡು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ನಾವು ಕ್ವಾಂಟಮ್ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ದಟ್ ಈಸ್ ನಮ್ಮ ಎಲೆಕ್ಟ್ರಾನ್ ವಿನ್ಯಾಸಕ್ಕೆ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಆಫ್ವಾ ತತ್ವ. ಸೊ ನೆಕ್ಸ್ಟ್ ಹುಂಡನ ನಿಯಮ. ಸೊ ನೆಕ್ಸ್ಟ್ ಪೌಲಿಯ ಬಹಿಷ್ಕರಣ ತತ್ವ. ಎಲ್ಲ ನಿಯಮಗಳ ಆಧಾರದ ಮೇಲೆ ದಟ್ ಈಸ್ ಆಫ್ವಾ ತತ್ವ ಕಡಿಮೆ ಶಕ್ತಿಯ ಸ್ಥಿತಿಯಿಂದ ಎಲೆಕ್ಟ್ರಾನ್ಗಳು ಹೆಚ್ಚಿನ ಶಕ್ತಿಯ ಸ್ಥಿತಿ ಕಡೆಗೆ ಈ ಆರ್ಡ್ರಲ್ಲಿ ಹೇಗೆ ತುಂಬೋದು ಅಂತ ಮಾಹಿತಿಯನ್ನು ಪಡ್ಕೊಂಡ್ವಿ. ಈಗ ನಮ್ಮ ಕಟ್ಟ ಕಡೆಯ ಒಂದು ಹೀಗೂ ಉಂಟೆ ಮಾಹಿತಿ, ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೇಗೆ ಬರಿಬೇಕು ಅಂತ. ಎಕ್ಸಾಂಪಲ್, ಎಲೆಕ್ಟ್ರಾನ್ ವಿನ್ಯಾಸ ಗೊತ್ತಿದೆ ನಮಗೆ. ಈ ಎಲೆಕ್ಟ್ರಾನ್ ಈ ಥರ ಬರೀತಕ್ಕಂಥದ್ದು ಗೊತ್ತಿದೆ. ಎಸ್ ಅಲ್ಲಿ ಗರಿಷ್ಠ 2 ಎಲೆಕ್ಟ್ರಾನ್, ಪಿ ಅಲ್ಲಿ ಗರಿಷ್ಠ 6 ಎಲೆಕ್ಟ್ರಾನ್, ಡಿ ಅಲ್ಲಿ ಗರಿಷ್ಠ 10 ಎಲೆಕ್ಟ್ರಾನ್, ಎಫ್ ಅಲ್ಲಿ ಗರಿಷ್ಠ 14 ಎಲೆಕ್ಟ್ರಾನ್. ಯಾಕಂದರೆ ಇಲ್ಲಿ 1 ಆರ್ಬಿಟಲ್ ಇದೆ, ಇಲ್ಲಿ 3 ಆರ್ಬಿಟಲ್ ಇದೆ, ಇಲ್ಲಿ 5 ಆರ್ಬಿಟಲ್ ಇದೆ, ಇಲ್ಲಿ ದಟ್ ಈಸ್ 7 ಆರ್ಬಿಟಲ್ ಇದೆ. ನಾವು ಅದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರಲ್ಲಿ ಓರಿಯೆಂಟೇಷನಲ್ಲಿ ಹೇಳಿದ್ದೀವಿ ಸ್ನೇಹಿತರೆ. ಸೊ ಸಿಂಪಲ್, ಇವುಗಳ ಆಧಾರದ ಮೇಲೆ ನಾವು ಈಗೇನು ಮಾಡ್ತೀವಿ, ಎಲೆಕ್ಟ್ರಾನನ್ನು ವಿನ್ಯಾಸವನ್ನು ಬರಿತಾ ಹೋಗ್ತೀವಿ. ಸಿಂಪಲ್, ಈಗ ಹೈಡ್ರೋಜನ್ ಇದೆ, ಇಲ್ಲಿ ಸ್ವಲ್ಪ ನಮಗೆ ಕ್ಲಿಯರಿಟಿ ಇರಬೇಕು. ಸೊ ಒಂದು ಚಾರ್ಜ್ಡ್ ಆಟಮ್, ಇನ್ನೊಂದು ನ್ಯೂಟ್ರಲ್ ಆಟಮ್ ಅಂತ. ಎಕ್ಸಾಂಪಲ್, ಒಂದು ಪರಮಾಣು, ಎಕ್ಸಾಂಪಲ್ ದಟ್ ಈಸ್ ಈಗ ದಟ್ ಈಸ್ ಸೋಡಿಯಂ ಪರಮಾಣು ಅಂತ ಅಂದ್ಕೊಳ್ಳೋಣ. ಸೋಡಿಯಮ್ದ ಅಟೋಮಿಕ್ ನಂಬರ್ 11. ಹಾಗಾದರೆ ಅಟೋಮಿಕ್ ನಂಬರ್ ಅಂದರೆ ಏನು? ದಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಏನಿಲ್ಲ ಸ್ನೇಹಿತರೆ, ಅಟೋಮಿಕ್ ನಂಬರ್ ಅಂದರೆ ಇದು ಸೋಡಿಯಂನ ಪರಮಾಣು ಅಂತ ಅಂದ್ಕೊಂಡ್ರೆ, ಸೋಡಿಯಂನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ 11 ಪ್ರೋಟಾನ್ ಇದೆ ಅಂತ ಅರ್ಥ. ಸೊ 11 ಪ್ರೋಟಾನ್ ಜೊತೆಗೆ ನ್ಯೂಟ್ರಾನ್ ಇದೆ, ಅದೆಷ್ಟು ಬೇಡ ನಮಗೀಗ, ಅದು ಪರಮಾಣು ರಾಶಿ ಆಗಿಬಿಡುತ್ತೆ. ಪ್ರೋಟಾನ್ ಜೊತೆಗೆ ನ್ಯೂಟ್ರಾನ್ ನಂಬರ್ ಕೂಡಿಬಿಟ್ರೆ ಪರಮಾಣು ರಾಶಿ ಆಗುತ್ತೆ, ನಮಗೆ ಪರಮಾಣು ರಾಶಿ ಬೇಡ. ದಟ್ ಈಸ್ 11 ಪ್ರೋಟಾನ್ ಇದೆ. ಹಾಗಾದ್ರೆ 11 ಪ್ರೋಟಾನ್ ಇದೆ ಅಂದಮೇಲೆ 11 ಎಲೆಕ್ಟ್ರಾನ್ಗಳು ಇರಬೇಕು. ಹಾಗಾದರೆ ಎಸ್ ಅಲ್ಲಿ 2 ಎಲೆಕ್ಟ್ರಾನ್, ಮತ್ತು ಎರಡನೇ ಎಸ್ ಅಲ್ಲಿ 2 ಎಲೆಕ್ಟ್ರಾನ್, ಪಿ ಅಲ್ಲಿ 6 ಎಲೆಕ್ಟ್ರಾನ್, ಪಿ ಅಲ್ಲಿ ದಟ್ ಈಸ್ 6 ಎಲೆಕ್ಟ್ರಾನ್. ನೆಕ್ಸ್ಟ್ ಮತ್ತೆ ಎಸ್ ಅಲ್ಲಿ ಎಷ್ಟು? 1 ಎಲೆಕ್ಟ್ರಾನ್. ಸೊ ಸಿಂಪಲ್ ಸರ್, ಇದು ಹೆಂಗೆ ಬರೆದ್ರಿ ಸರ್? ಇದು ಹೆಂಗೆ ಬರೆದೆ ಅಂದರೆ, ನನಗೆ ಸೋಡಿಯಂ ಹತ್ರ ದಟ್ ಈಸ್ 11 ಪ್ರೋಟಾನ್ ಇದೆ, ಆದರೆ ನಾನು ಮಾತಾಡ್ತಾ ಇರೋದು ಎಲೆಕ್ಟ್ರಾನ್. ಯಾಕೆ ಅಂದರೆ ಪ್ರೋಟಾನ್ ಎಷ್ಟಿರುತ್ತೋ ಅಷ್ಟು ಎಲೆಕ್ಟ್ರಾನ್ ಇರುತ್ತೆ. ಸತ್ಯನಾ? ಸತ್ಯನೂ ಹೌದು, ಸುಳ್ಳು ಹೌದು ಸ್ನೇಹಿತರೆ. ಪ್ರೋಟಾನ್ ಎಷ್ಟಿರುತ್ತೋ ಅಷ್ಟು ಎಲೆಕ್ಟ್ರಾನ್ ಇದ್ದಾಗ ಆ ಪರಮಾಣು ಇದೆಯಲ್ವಾ, ಆ ಪರಮಾಣುವಿಗೆ ನಾವು ತಟಸ್ಥ ಪರಮಾಣು ಅಂತ ಕರಿತೀವಿ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ತಟಸ್ಥ ನ್ಯೂಟ್ರಲ್ ಆಟಮ್. ಎಲ್ಲಾದರೂ ನಮ್ಮ ಸೋಡಿಯಂ 1 ಎಲೆಕ್ಟ್ರಾನನ್ನು ಕೊಡ್ತು ಅಂತ ಅನ್ಕೋ. ಆವಾಗ ನಮ್ಮ ಸೋಡಿಯಮಲ್ಲಿ ಎಷ್ಟು ಪ್ರೋಟಾನ್ ಇರ್ತವೆ? 11 ಪ್ರೋಟಾನ್ ಇರ್ತವೆ. 1 ಎಲೆಕ್ಟ್ರಾನ್ ಏನಾಗಿರುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಪರಮಾಣು ಸಂಖ್ಯೆ 11 ಇರುತ್ತೆ, ಆದರೆ Na+ ಆಗತ್ತೆ. ಹಾಗೆ Na+ ಅಂತ ಇದ್ದಾಗ ನಾವು 1 ಎಲೆಕ್ಟ್ರಾನನ್ನು ಕಡಿಮೆ ಬರಿತೀವಿ. ಸೊ ಸಿಂಪಲ್, ಅದು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ದಟ್ ಈಸ್ ಕಂಪ್ಲೀಟ್ ಸ್ಟೋರಿ ಗೊತ್ತಿರಲಿ. ನಾವು ಏನು ಈಗ ಎಲೆಕ್ಟ್ರಾನ್ ವಿನ್ಯಾಸ ಬರಿತೀವಿ, ಅದು ಯಾವ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ? ತಟಸ್ಥ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ. ಯಾಕೆಂದರೆ ನ್ಯೂಟ್ರಲ್ ಆಟಮಲ್ಲಿ ಪ್ರೋಟಾನ್ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ದಟ್ ಈಸ್ ಎಲೆಕ್ಟ್ರಾನ್ಗೆ ಈಕ್ವಲ್ ಇರುತ್ತೆ. ಪ್ರೋಟಾನ್ ಎಲೆಕ್ಟ್ರಾನ್ ಈಕ್ವಲ್ ಇದ್ದಾಗ ಆಟಮ್ನ ಮೇಲ್ಗಡೆ ಪ್ಲಸ್ ಚಾರ್ಜು ಇರಲ್ಲ, ಮೈನಸ್ ಚಾರ್ಜು ಕೂಡ ಇರಲ್ಲ. ಪ್ಲಸ್ ಚಾರ್ಜ್ ಇತ್ತು ಅಂದರೆ ಪ್ರೋಟಾನ್ 11 ಇದೆ, ಆದರೆ 11 ಎಲೆಕ್ಟ್ರಾನ್ಗಳಲ್ಲಿ 1 ಎಲೆಕ್ಟ್ರಾನ್ ಹೋಗಿದೆ. 2+ ಅಂದರೆ 2 ಎಲೆಕ್ಟ್ರಾನ್ ಹೋಗಿದೆ. 1 ಮೈನಸ್ ಅಂದರೆ 1 ಎಲೆಕ್ಟ್ರಾನ್ ಬಂದಿದೆ. ನೆಕ್ಸ್ಟ್ ನಾನು ಅದು ಕ್ಲಿಯರಿಟಿ ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ಈಗ ಸೋಡಿಯಮ್ಮನ್ನೇ ಬರ್ಕೊಂಡಿದ್ದೀನಿ. ಸೋಡಿಯಂನ ಮುಂಚೆ ನೀವು ಸೋಡಿಯಂ ಬರೀರಿ ಎಲೆಕ್ಟ್ರಾನ್ ವಿನ್ಯಾಸ, ನಾನು ಈಗ ನೀಟಾಗಿ ಸಣ್ಣ ಬರ್ಕೋತೀನಿ. ಕ್ಲಿಯರ್? ಎಕ್ಸಾಂಪಲ್, ಹೈಡ್ರೋಜನ್ ಪರಮಾಣು ಸಂಖ್ಯೆ 1 ಎಲೆಕ್ಟ್ರಾನ್ ವಿನ್ಯಾಸ. ಅವರ ಹೈಡ್ರೋಜನ್ ಹತ್ರ 1 ಪ್ರೋಟಾನ್ ಇದೆ, ಆದರೆ ನಾವಿಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಎಲೆಕ್ಟ್ರಾನ್, ಯಾಕಂದರೆ ಚಾರ್ಜ್ ಇಲ್ಲ, 1 ಎಲೆಕ್ಟ್ರಾನ್ ಇದೆ. ಹಾಗೆ 1 ಎಲೆಕ್ಟ್ರಾನ್ ನಾವು ಇಲ್ಲಿ ತುಂಬ್ತಾ ಹೋಗಬೇಕು. ಯಾವುದರಲ್ಲಿ? ನಮ್ಮ ಹೈಡ್ರೋಜನ್ ಅಂದರೆ ಈ ಆಲ್ಫಾ ತತ್ವದ ಪ್ರಕಾರ ತುಂಬ್ತಾ ಹೋಗಬೇಕು. ಎಸ್ 1ನೇ ಕವಚದ ಎಸ್ ಎಂಬ ಉಪಕವಚದಲ್ಲಿ
ಎಸ್ನ ಕೆಪಾಸಿಟಿ ಎಷ್ಟಿದೆ? 2 ಎಲೆಕ್ಟ್ರಾನ್. ಆದರೆ ನಮ್ಮ ಹತ್ರ ಒಂದೇ ಇದೆ, ತೆಲ್ಲೆ ಕೆಡಿಸ್ಕೋಬೇಡ, ಆ ಒಂದೇ ಬರಿ. ಇದು ನಮ್ಮ ಹೈಡ್ರೋಜನ್ನ ಎಲೆಕ್ಟ್ರಾನ್ ವಿನ್ಯಾಸ 1s1. ಹಾಗೆ ಹೈಡ್ರೋಜನ್ ಕೆಪಾಸಿಟಿ ಎಷ್ಟಿದೆ? 2 ಇದೆ. ನಾವು ತುಂಬಿರೋದು ಎಷ್ಟು ಎಲೆಕ್ಟ್ರಾನ್? 1. ಮತ್ತು ಹೈಡ್ರೋಜನಿಗೆ ಇನ್ನೊಂದು, ಇದು ಕಂಪ್ಲೀಟ್ ತುಂಬಕ್ಕೆ ಇನ್ನು ಏನು ಬೇಕು? 1 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಇದು 1 ಎಲೆಕ್ಟ್ರಾನ್ ಪಡ್ಕೋಬೇಕು ಅಥವಾ ಕೊಡಬೇಕು. ಕೊಡೋ ಮಾತೇ ಇಲ್ಲ, ಯಾಕಂದರೆ ಇರೋದೇ 1 ಎಲೆಕ್ಟ್ರಾನ್ ಕೊಡಲ್ಲ. ಹೈಡ್ರೋಜನ್ 1 ಎಲೆಕ್ಟ್ರಾನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆ ಪ್ರಯತ್ನದ ಫಲವಾಗಿ ಹೈಡ್ರೋಜನ್ ಅತಿ ಹೆಚ್ಚು ಧಾತುಗಳೊಟ್ಟಿಗೆ ಏನು ಮಾಡ್ತಾ ಇರುತ್ತೆ ಅಂದರೆ ಸಂಬಂಧಗಳನ್ನು ಮಾಡಿಕೊಂಡು ಹೊಸ ಹೊಸ ಸಂಯುಕ್ತಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ಹೀಲಿಯಂ. ಹೀಲಿಯಮ್ದ ಅಟೋಮಿಕ್ ನಂಬರ್ 2. ಹಾಗಾದರೆ ಸರ್ ದಟ್ ಇಸ್ 1ನೇ ಕವಚ ಎಸ್ ಕೆಪಾಸಿಟಿ 2, ನಮ್ಮ ಹತ್ರನೂ 2 ಇದೆ 1s2. ಇದು ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸ. ಈ ಹೀಲಿಯಮಲ್ಲಿ ಏನಾದ್ರು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಟ್ಟರೆ ನೋ, ಎಸ್ ಕೆಪಾಸಿಟಿ 2 ಇದೆ. ಹಾಗಾದ್ರೆ ಹೀಲಿಯಂ ಏನಾದ್ರು ಎಲೆಕ್ಟ್ರಾನ್ ಕೊಡ್ತೀಯಾ? ಇಲ್ಲಪ್ಪ, ನಾವು ಆರಾಮಾಗಿದ್ದೀವಿ, ನಮಗೆ ಕೊಡೋಕ್ಕೆ ಎಲೆಕ್ಟ್ರಾನು ಇಲ್ಲ, ನಿಮ್ಮ ಹತ್ರ ಇಸ್ಕೊಳ್ಳೋಕೆ ಜಾಗನೂ ಇಲ್ಲ. ನಾನು ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳ. ರಾಸಾಯನಿಕ ಕ್ರಿಯೆ ಅಂದ್ರೇನು? ಎಲೆಕ್ಟ್ರಾನ್ ತಗೊಳ್ಳೋದು ಆರ್ ಕೊಡೋದು. ಎಲೆಕ್ಟ್ರಾನ್ ಕೊಟ್ಟು ತೆಗೆದುಕೊಳ್ಳುವ ಕ್ರಿಯೆಗೆ ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ. ಇಲ್ಲಿ ಎಲೆಕ್ಟ್ರಾನ್ ಬೇಕು ಆರ್ ಕೊಡಬೇಕು, ಯಾಕಂದರೆ ಕಂಪ್ಲೀಟ್ ತುಂಬಿಲ್ಲ, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳತ್ತೆ. ಇಲ್ಲಿ ಕಂಪ್ಲೀಟ್ ತುಂಬಿಕೊಂಡಿದೆ, ಹಾಗಾಗಿ ಇದಕ್ಕೆ ಎಲೆಕ್ಟ್ರಾನ್ ಬೇಕು ಇಲ್ಲ, ಇದು ಕೊಡೋದು ಇಲ್ಲ, ಇದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲ್ಲ. ಇದೇ 18ನೇ ವರ್ಗದ ಧಾತುಗಳು, ಜಡ ಅನಿಲಗಳು. ಇವು ಯಾಕೆ ಕಡಿಮೆ ಕ್ರಿಯಾಕಾರತ್ವ ಅಂದರೆ ಇವುಗಳ ಕವಚ ಕಂಪ್ಲೀಟ್ ತುಂಬಿದೆ. ಸೊ ನೆಕ್ಸ್ಟ್ ದಟ್ ಇಸ್ ಲಿಥಿಯಂ. ಸೊ ಲಿಥಿಯಂ ಅಟೋಮಿಕ್ ನಂಬರ್ 3. ಸೊ ಸಿಂಪಲ್, 1ನೇ ಕವಚ ಎಸ್, 2 ಎಲೆಕ್ಟ್ರಾನ್ ತುಂಬಿದ್ದೀನಿ, 2 ಎಲೆಕ್ಟ್ರಾನ್ ತುಂಬಿದ್ದೀನಿ. ಮತ್ತೊಂದು ಉಳ್ಕೋತು ಸರ್. ಉಳ್ಕೊಂಡ್ರೆ ಯಾಕೆ ಟೆನ್ಷನ್ ತಗೋತೀಯ? 2ನೇ ಕವಚಕ್ಕೆ ಹೋಗು. 2ನೇ ಕವಚದ ಎಸ್ ಕೆಪಾಸಿಟಿ 2, ಆದರೆ ನಿನ್ನ ಹತ್ರ ಇರೋದು 3. 3ರಲ್ಲಿ ಎಷ್ಟು ತುಂಬಿದೆಯಾ? 2 ತುಂಬಿದೆಯಾ? ಉಳ್ಕೊಂಡಿರೋದು 1. ಸಿಂಪಲ್. ಇದು ಲಿಥಿಯಂನ ಎಲೆಕ್ಟ್ರಾನ್ ವಿನ್ಯಾಸ. ಸೊ ಸ್ನೇಹಿತರೆ, ಇದು ಯಾವುದಾದ್ರು ವಿನ್ಯಾಸಲ್ಲಿ ಹಾಗೆ ಎಸ್ ಕಂಪ್ಲೀಟ್ ಆಯಿತಾ? ಇಲ್ಲ ಸರ್, ಎಸ್ ಅಲ್ಲ, ಮತ್ತು ಪಿನೂ ಇದೆ ಇಲ್ಲಿ, 2s 2p. ಯಾಕಂದರೆ ಇದು ಒಂದು ಕವಚ, 2s 2p ಇಲ್ಲಿ. ಹಾಗಾಗಿ ಇದು ಕಂಪ್ಲೀಟ್ ಆಗಲಿಲ್ಲ. ಕಂಪ್ಲೀಟ್ ಆಗಿಲ್ಲ ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಎಲೆಕ್ಟ್ರಾನ್ ಬೇಕು, ಅಥವಾ ಬಿಟ್ಟುಕೊಟ್ಟು ಕಂಪ್ಲೀಟ್ ಆಗಬೇಕು. ನಮ್ಮ ಲಿಥಿಯಂ ಏನು ಮಾಡುತ್ತೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. ಸೊ ಅದೇ ರೀತಿ ಲಿಥಿಯಂ ಆದಮೇಲೆ ಬೆರಿಲಿಯಂ ಕಥೆನೂ ಅದೇ, ದಟ್ ಈಸ್ ಬೋರಾನ್ ಕಥೆನೂ ಅದೇ, ಕಾರ್ಬನ್ ಕಥೆನೂ ಅದೇ, ದಟ್ ಈಸ್ ಆಕ್ಸಿಜನ್ ಕಥೆನೂ ಅದೇ. ನಾನೀಗ ಆಕ್ಸಿಜನ್ನ ನಿಮ್ಮ ಜೊತೆಗೆ ಬರಿತೀನಿ ಸ್ನೇಹಿತರೆ. ಸೊ ಆಕ್ಸಿಜನ್ ಇದೆಯಲ್ವಾ, ಅಟೋಮಿಕ್ ನಂಬರ್ 8. ಸರ್ ಇಲ್ಲ, ದಟ್ ಈಸ್ 1ನೇ ಕವಚ 2, ದಟ್ ಈಸ್ 2, 1 ಕವಚ 2, ಮತ್ತು 6 ಉಳ್ಕೋತು. 2ನೇ ಕವಚ 2, ದಟ್ ಈಸ್ 2ನೇ ಕವಚ, ದಟ್ ಈಸ್ 2, ದಟ್ ಈಸ್ 8ರಲ್ಲಿ 4 ತುಂಬಿದ್ದೀನಿ. ಮತ್ತೆಷ್ಟು ಉಳಿತು? 4 ಉಳಿತು. ಮತ್ತು 2ರಲ್ಲಿ 2s ಆದಮೇಲೆ 2p ಇದೆ. 2ನೇ ಕವಚದ ಪಿ ಅಲ್ಲಿ ಪಾಪ ಇದ್ರ ಕೆಪಾಸಿಟಿ ಎಷ್ಟು? 6. ಆದರೆ ನಮ್ಮ ಹತ್ರ ಇರ್ತಕ್ಕಂಥದ್ದು 2 ತುಂಬಿದ್ದೀನಿ, 4 ಇದೆ. ಎಸ್ 4, ದಿಸ್ ಈಸ್ 4. ಇದು ಯಾವುದರ ಎಲೆಕ್ಟ್ರಾನ್ ವಿನ್ಯಾಸ ಅಂದರೆ ಆಕ್ಸಿಜನ್ದ ಎಲೆಕ್ಟ್ರಾನ್ ವಿನ್ಯಾಸ. ಯಾಕೆ ಆಕ್ಸಿಜನ್ ಅತಿ ಹೆಚ್ಚು ಧಾತುಗಳ ಜೊತೆಗೆ ಸಂಯುಕ್ತಗಳು, ಅತಿ ಹೆಚ್ಚು ಧಾತುಗಳಿಗೆ ಸಂಬಂಧವನ್ನು ಮಾಡಿ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ಪಾಪ ಆಕ್ಸಿಜನ್ದ ಪಿ ಇದೆಯಲ್ವಾ, ಇದರ ಗರಿಷ್ಠ ಸ್ಥಿತಿಯಷ್ಟು 6. ಆದರೆ ಆಕ್ಸಿಜನ್ ಹತ್ರ ಇರೋದು ಎಲೆಕ್ಟ್ರಾನ್ ಎಷ್ಟು? ದಟ್ ಈಸ್ 4. ಈಗ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು? 2 ಎಲೆಕ್ಟ್ರಾನ್ ಬೇಕು. ಆ 2 ಎಲೆಕ್ಟ್ರಾನ್ ಪಡ್ಕೊಳ್ಳಿಕ್ಕೆ ಆಕ್ಸಿಜನ್ ತನ್ನ ಜೊತೆಗೆ ಸಂಬಂಧ ಮಾಡ್ತಾ ಇರುತ್ತೆ, ಬೇರೆ ಬೇರೆ ಧಾತು ಒಟ್ಟಿಗೆ ಸಂಬಂಧ ಮಾಡ್ತಾ ಇರುತ್ತೆ. ಈ ಥರ ಸಂಬಂಧಗಳನ್ನು ಮಾಡಿ ಹೊಸ ಹೊಸ ಸಂಯುಕ್ತಗಳನ್ನು ಆಕ್ಸಿಜನ್ ಏನು ಮಾಡ್ತಾ ಇರುತ್ತೆ? ಸೃಷ್ಟಿ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಸಿಂಪಲ್. ಈಗ ಆಕ್ಸಿಜನ್ ಆದಮೇಲೆ ದಟ್ ಈಸ್ ಫ್ಲೋರಿನಿಗೆ ಹೋಗೋಣ. ನಾವು ಆ ಪ್ರಿಡಿಕ್ಟೇಬಲ್ ಪಾಠ ಮಾಡಬೇಕಾದ್ರೆ ಆಲ್ರೆಡಿ ಹೇಳಿದ್ದೀವಿ, ಅತಿ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂಥ ಧಾತುಗಳು ಫಸ್ಟ್ ಗ್ರೂಪ್, ಅತಿ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂಥ ಧಾತುಗಳು 17ನೇ ಗ್ರೂಪ್. ಇವು ಲೋಹಗಳು, ಇವು ದಟ್ ಈಸ್ ಫಸ್ಟ್ ಗ್ರೂಪ್, 17 ಗ್ರೂಪ್. ಇವು ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಕ್ರಿಯಾಕಾರತ್ವ ಜಾಸ್ತಿ, ಇವು ಕೆಳಗಡೆಯಿಂದ ಮೇಲೆ ಹೋದಾಗೆ ಕ್ರಿಯಾಕಾರತ್ವ ಜಾಸ್ತಿ. ಒಟ್ಟು ಲೋಹ ಅಲೋಹ ಎರಡರಲ್ಲೂ ಅತಿ ಹೆಚ್ಚು ಕ್ರಿಯಾಕಾರತ್ವ ಯಾವುದು? ಫ್ಲೋರಿನ್. ಆ ಫ್ಲೋರಿನ್ ಯಾಕೆ ಅತಿ ಹೆಚ್ಚು ಕ್ರಿಯಾಕಾರತ್ವ? ಜಸ್ಟ್ ನೋಡೋಣ. ಫ್ಲೋರಿನ್ ಅಟೋಮಿಕ್ ನಂಬರ್ 9. ಸೊ ಸಿಂಪಲ್, 1s2 ತುಂಬಿದೆ, 2s2 ತುಂಬಿದೆ, 2p ದಟ್ ಈಸ್ 4 4 5. ಪಿ ತುಂಬಕ್ಕೆ ಇನ್ನೆಷ್ಟು ಎಲೆಕ್ಟ್ರಾನ್ ಬೇಕು? ದಟ್ ಈಸ್ ಜಸ್ಟ್ ಮಿಸ್ ಒಂದೇ ಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಕ್ಸಾಮ್ ಬರಿತಾ ಪಾಯಿಂಟ್ ಸಮಥಿಂಗ್ ಒಂದು ಎಕ್ಸಾಮ್ ಹೋಗಿಬಿಡಲಿ,
ಮುಂದಿನ ಎಕ್ಸಾಮ್ ಹೆಂಗೆ ರೆಡಿ ಆಗ್ತೀರಾ ಅಂದರೆ ಜಸ್ಟ್ ಮಿಸ್ ಅಲ್ಲ ಅಂತ. ಹಾಗೆ ಪಾಪ ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಸ್ಟೇಬಲ್ ಆಗಿಬಿಡುತ್ತೆ ಇದು ಒಂದೇ ಇವು ಜಸ್ಟ್ ಮಿಸ್. ಆ ಒಂದು ಎಲೆಕ್ಟ್ರಾನ್ನ ತಗೊಳ್ಳಿಕ್ಕೆ ಅತಿ ಹೆಚ್ಚು ಎನರ್ಜಿಯನ್ನು ಹಾಕೋದ್ರಿಂದ ನಮ್ಮ ಫ್ಲೋರಿನ್ ಇದೆಯಲ್ವಾ, ಹೈಲಿ ನೆಗೆಟಿವಿಟಿ ಎಲಿಮೆಂಟ್ಸ್ ಅಂತ ಕರಿತೀವಿ, ಅತಿ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂತಹ ಧಾತು. ಯಾಕಂದರೆ ಒಂದು ಎಲೆಕ್ಟ್ರಾನ್ನ ಯಾವಾಗಲೂ ತಗೊಳ್ಳಿಕ್ಕೆ ಏನು ಮಾಡ್ತಾ ಇರುತ್ತೆ, ಅದು ಟ್ರೈ ಮಾಡ್ತಾ ಇರುತ್ತೆ. ಹಾಗಾಗಿ ಫ್ಲೋರಿನ್ ಅಥವಾ ಇವೆಲ್ಲ ಒಂದು ಎಲೆಕ್ಟ್ರಾನನ್ನು ತಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಒಂದು ಎಲೆಕ್ಟ್ರಾನನ್ನು ತಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇವೆಲ್ಲ ನಮ್ಮ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ರೊಬಿಡಿಯಮ್ ಇರ್ಬೋದು, ಇವೆಲ್ಲವೂ ಒಂದು ಎಲೆಕ್ಟ್ರಾನನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ 1ನೇ ವರ್ಗದ ಧಾತುಗಳು ಒಂದು ಎಲೆಕ್ಟ್ರಾನನ್ನು 17ನೇ ವರ್ಗದ ಧಾತುಗಳಿಗೆ ಕೊಟ್ಟು ಲವಣಗಳನ್ನು ಏನು ಮಾಡುತ್ತೆ, ಉತ್ಪತ್ತಿ ಮಾಡೋದ್ರಿಂದ ಇವುಗಳನ್ನು ನಾವು ಹ್ಯಾಲೋಜಿನ್ಗಳು ಅಂತ ಕರಿತೀವಿ. ಲವಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ವರ್ಗಗಳು 1 ಮತ್ತು 17ನೇ ವರ್ಗದ ಧಾತುಗಳಿಗೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಸಿಂಪಲ್, ಇದು ನಮ್ಮ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀತಕ್ಕಂತಹ ಕತೆ. ಯಾವುದೇ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೇಗೆ ಕೊಡಲಿ ಆರಾಮಾಗಿ ನಾವು ಬರೆದು ಬಿಸಾಕ್ಬೋದು, ರೂಲ್ಸ್ ಏನಿಲ್ಲ. ಇದು ಆಲ್ಫಾ ನಿಯಮದ ಈ ಆರ್ಡ್ರಲ್ಲಿ ಬರಿಬೇಕು. ಈ ಆರ್ಡರ್ ಬರೀಬೇಕಾದ್ರೆ 1s 2s 3s 3p, ಇಲ್ಲಿ ಸ್ವಲ್ಪ 4s 3d, ಯಾಕಂದರೆ 3 + 2 5 ಎನರ್ಜಿ ಆಗೋದ್ರಿಂದ ಇಲ್ಲಿ ಎನರ್ಜಿ ಜಾಸ್ತಿ ಆಗೋದ್ರಿಂದ ಇದೊಂದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ನ ಬರಿತಾ ಹೋಗ್ಬೋದು. ಎಕ್ಸಾಂಪಲ್ ಪೊಟ್ಯಾಷಿಯಮ್ ಬರಿತೀನಿ, ದಟ್ ಈಸ್ 19, ದಟ್ ಈಸ್ ಸರ್ 1s 2 2s 2 19ರಲ್ಲಿ 4 ತುಂಬಿದ್ದೀನಿ, 15 ಇದೆ. ಓಕೆ 2p6, ಓಕೆ 10 ತುಂಬಿದ್ದೀನಿ, 9 ಇದೆ, ಇಲ್ಲಿ ಮಟ್ಟ ತುಂಬಿದ್ದೀನಿ. ಸೊ ದಟ್ ಈಸ್ ಇಲ್ಲೇ ತುಂಬ್ಕೋಬೋದು ನಾವು ಡೈರೆಕ್ಟ್. 1s 2 2s 2 2p6 10 ಆಯಿತು ಸರ್. 3s 2 ದಟ್ ಈಸ್ 3p6 18 ಆಯಿತು ಸರ್. ಉಳ್ಕೊಂಡಿರೋದು 1, ದಟ್ ಈಸ್ 4s1. ಸೊ ಸಿಂಪಲ್ 1s 2 2s 2 2p6 3s 2 3p6 4s1. ಹಾಗಾದರೆ ನಮ್ಮ ಪೊಟ್ಯಾಷಿಯಮ್ ಇದೆಯಲ್ವಾ, ಇದರ ಎಲೆಕ್ಟ್ರಾನ್ ವಿನ್ಯಾಸ ದಟ್ ಈಸ್ 4s1. ಪೊಟ್ಯಾಷಿಯಮ್ ಆವರ್ತಕ ಕೋಷ್ಟಕದ ಯಾವ ಜಾಗದಲ್ಲಿದೆ ನಾನು ಹೇಳ್ತೀನಿ ಬಿಡಿ ಸರ್. ಎಸ್ ಬ್ಲಾಕಲ್ಲಿದೆ, 4ನೇ ಅಡ್ಡ ಸಾಲಲ್ಲಿದೆ, 1ನೇ ಕಂಬ ಸಾಲಲ್ಲಿ ಇದೆ. ಫಿನಿಶ್. ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಆ ಧಾತು ಎಲ್ಲಿದೆ ಅಂತ, ಆ ಧಾತು ಯಾವುದು ಅಂತಲೂ ನಾವು ಕ್ಲೀನಾಗಿ ಹೇಳಿ ಬಿಸಾಕ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ದಟ್ ಈಸ್ ಕ್ಲೋರಿನ್ ನೋಡೋಣ. ಕ್ಲೋರಿನ್ ಆಟೋಮಿಕ್ ನಂಬರ್ 17 ಬರೀ, ದಟ್ ಈಸ್ 1s 2 2s 2 ಸೇಮ್ ಸ್ಟೋರಿ. 1s 2 2s 2 2p6 17ರಲ್ಲಿ 10 ಹೋಯಿತು. 2s 2 2p5, ಯಾಕಂದರೆ 10 17, ದಟ್ ಈಸ್ 1s 2 2s 2 2p6 3s 2 ದಟ್ ಈಸ್ 3p5. ಅಯ್ಯೋ ಕ್ಲೋರಿನಿಗೆ ಜಸ್ಟ್ ಒಂದು ಬೇಕೀಗ. ಓಕೆ ಇರಲಿ ಬಿಡಿ. ದಟ್ ಈಸ್ 1s 2 2s 2 2p6 10 12 17. ದಿಸ್ ಈಸ್ ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ. ಹಾಗೆ ಕ್ಲೋರಿನ್ ಯಾವ ಬ್ಲಾಕಲ್ಲಿದೆ, ಪಿ ಬ್ಲಾಕಲ್ಲಿದೆ. ಎಷ್ಟನೇ ಅಡ್ಡ ಸಾಲಲ್ಲಿದೆ, 3ನೇ ಅಡ್ಡ ಸಾಲಲ್ಲಿದೆ. ಇದಕ್ಕೆ +12 ಮಾಡಿಬಿಟ್ರೆ 17ನೇ ವರ್ಗ ಇದೆ. ಕ್ಲಿಯರ್. ದಿಸ್ ಇಸ್ ದ ನಮ್ಮ ಕ್ಲೋರಿನ್ನ ವರ್ಗ, ನಮ್ಮ ಕ್ಲೋರಿನ್ನ ಬ್ಲಾಕ್, ಕ್ಲೋರಿನ್ನ ಆವರ್ತ. ಸೊ ಸ್ನೇಹಿತರೆ, ಈ ಥರ ಯಾವುದೇ ಬರ್ಕೋತಾ ಹೋಗಿ. ಎಕ್ಸಾಂಪಲ್ ಸಿಲಿಕಾನ್ ಆಟೋಮಿಕ್ ನಂಬರ್ 14 1s 2 2s 2 ಇದೇ ಆರ್ಡ್ರ್. 1s 2 2s 2 2p6 10 ಆಯಿತು. 3s 2 12 ಆಯಿತು. 3p6 ಬೇಕು, ನಮ್ಮ ಹತ್ರ ಇಲ್ಲ, 2 3p2. ಇದು ನಮ್ಮ ಸಿಲಿಕಾನಿನ ಎಲೆಕ್ಟ್ರಾನ್ ವಿನ್ಯಾಸ. ನಮ್ಮ ಸಿಲಿಕಾನ್ ತನ್ನ ಗರಿಷ್ಠ ಸ್ಥಿತಿಯನ್ನು ತಲುಪಲಿಕ್ಕೆ ಇದಕ್ಕೆ 4 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. 4 ಎಲೆಕ್ಟ್ರಾನನ್ನು ಬಿಡಬೇಕು. ಸೊ ಇವುಗಳಿಗೆ ನಾವು ವೇಲೆನ್ಸಿ ಎಲೆಕ್ಟ್ರಾನ್ಗಳೆಂಬ ಮಾಹಿತಿ ನಾನು ನೆಕ್ಸ್ಟ್ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಇದು ದಟ್ ಈಸ್ ಅ ಬ್ಯೂಟಿಫುಲ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀತಕ್ಕಂತಹ ಕತೆ. ಡಿ ಎಲಿಮೆಂಟ್ದೊಂದು ಹೇಳಿಬಿಡ್ತೀನಿ. ದಟ್ ಈಸ್ ಡಿ ಎಲಿಮೆಂಟ್, ದಟ್ ಈಸ್ ಐರನ್, ಕಬ್ಬಿಣ. ಹಾಗಾದ್ರೆ ಕಬ್ಬಿಣದ ಆಟೋಮಿಕ್ ನಂಬರ್ 26. ಈಗ 26 ತಗೊಂಡು ಬರ್ಕೋತಾ ಹೋಗೋಣ. ದಟ್ ಈಸ್ 1s 2 ನೆಕ್ಸ್ಟ್ 2s 2 ನೆಕ್ಸ್ಟ್ 2p6. ಎಸ್ 26ರಲ್ಲಿ 10 ಬರೆದಿದ್ದೀನಿ, ಮತ್ತು 16 ಇದೆ. ಸೊ 3s 2 ನೆಕ್ಸ್ಟ್ 3p6 ಎಷ್ಟಾಯಿತು? ದಟ್ ಈಸ್ 16 18 ಇದೆ. ನೆಕ್ಸ್ಟ್ 4s 2 20 ಆಯಿತು. ನೆಕ್ಸ್ಟ್ 3d ಎಷ್ಟಿದೆ? 20, ಉಳ್ಕೊಂಡಿರೋದು 6, ದಟ್ ಈಸ್ 3d6. ಹಾಗಾದ್ರೆ ಇದು ಯಾವುದ್ರದ್ದು ಅರ್ಥ ಆಗಿದೆಯಾ? ಸಿಂಪಲ್. 26 ಇದೆ ಅಂದರೆ ಇದೆ, ದಟ್ ಈಸ್ ಮೇನ್ ಸ್ಟೆಪ್ಸೆಲ್. 26 ನಂತರ ನಂಬರ್ ಇದೆ, ದಟ್ ಈಸ್ 2 ತುಂಬಿದ್ದೀನಿ, ಮತ್ತೆ 2 ತುಂಬಿದ್ದೀನಿ, 22 ಉಳಿತು. 6 ತುಂಬಿದ್ದೀನಿ, 16 ಉಳಿತು. 2 ತುಂಬಿದ್ದೀನಿ, 6 ತುಂಬಿದ್ದೀನಿ, 2 ತುಂಬಿದ್ದೀನಿ, 20 ತುಂಬಿದ್ದೀನಿ, 6 ಉಳಿತು. 6 ಇಲ್ಲಿ ತುಂಬಿದ್ದೀನಿ. ದಿಸ್ ಈಸ್ ಕಬ್ಬಿಣದ ಎಲೆಕ್ಟ್ರಾನ್ ವಿನ್ಯಾಸ.
ಹಾಗಾದ್ರೆ ಇದು ಐರನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಹಾಗಾದ್ರೆ ಯಾವ ಬ್ಲಾಕ್, ದಟ್ ಇಸ್ ಡಿ ಬ್ಲಾಕ್. ಕಬ್ಬಿಣ ಯಾವ ಬ್ಲಾಕಲ್ಲಿದೆ? ಡಿ ಬ್ಲಾಕ್. ಎಷ್ಟನೇ ಆವರ್ತ? ಸೊ ಸ್ನೇಹಿತರೆ, ಆ ಆವರ್ತದಲ್ಲಿ ಗರಿಷ್ಠ ಸಂಖ್ಯೆಯ ಕವಚವನ್ನು ನಾವು ಆವರ್ತ ಅಂತ ತಗೋಬೇಕು. ದಟ್ ಇಸ್ 4ನೇ ಆವರ್ತ. ಯಾವ ಬ್ಲಾಕ್ ಗರಿಷ್ಠ ಮತ್ತು ಅತ್ಯಂತ ಹೊರ ಕವಚದಲ್ಲಿರುವ 2 ನಂಬರನ್ನು ಕೂಡಿಬಿಟ್ರೆ ಅದು ಅದರ ವರ್ಗ. ಹಾಗಾದರೆ ನಮ್ಮ ಕಬ್ಬಿಣ 8ನೇ ವರ್ಗದಲ್ಲಿದೆ, 4ನೇ ಆವರ್ತದಲ್ಲಿದೆ, ಡಿ ಬ್ಲಾಕಲ್ಲಿ ಇದೆ. ಯಾವುದೇ ಎಲಿಮೆಂಟ್ ಕೊಡಲಿ, ಈ ರೂಲ್ಸನ್ನು ಫಾಲೋ ಅಪ್ ಮಾಡಿ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರಿತಾ ಹೋಗ್ಬೋದು ಸ್ನೇಹಿತರೆ. ಬರಿತಾ ಹೋದಾಗ ನಮಗೆ ಕಂಪ್ಲೀಟ್ ಲಾಸ್ಟಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವ ಅತ್ಯಂತ ಹೊರ ಕವಚದ ಎಲೆಕ್ಟ್ರಾನ್ಗಳು ತುಂಬಿಕೊಳ್ಳುತ್ತೋ ಅವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲ್ಲ. ಯಾವುದು ತುಂಬಿಕೊಳ್ಳಲ್ವೋ ಅವು ತುಂಬಿಕೊಳ್ಳಿಕ್ಕೆ ರಾಸಾಯನಿಕ ಕ್ರಿಯೆಗಳನ್ನು ಏನು ಮಾಡ್ತಾ ಇರತ್ತೆ? ನಡೆಸ್ತಾ ಇರತ್ತೆ. ಹಾಗಾಗಿ ಜಡ ಅನಿಲಗಳು ಅಂತ ಏನು ಹೇಳ್ತೀವಿ, ಅವು ತುಂಬಿಕೊಂಡಿರ್ತವೆ, ರಾಸಾಯನಿಕ ಕ್ರಿಯೆಯನ್ನು ನಡೆಸಲ್ಲ. ಜಡ ಅನಿಲಗಳನ್ನು ಬಿಟ್ಟು ಬೇರೆವೆಲ್ಲವೂ ತುಂಬಿಕೊಳ್ಳಿಕ್ಕೆ ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತಾ ಇರ್ತವೆ. ಅವು ತುಂಬಿಕೊಂಡು ದಟ್ ಈಸ್ ತನ್ನ ಸ್ಥಿರತೆಯನ್ನು ಕಂಪ್ಲೀಟ್ ಮಾಡಿಕೊಳ್ಳಲು ಹೊಸ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಸಂಯುಕ್ತಗಳಿಂದ ಇಡೀ ದ್ರವ್ಯ ಅಂತಕ್ಕಂಥದ್ದು, ಇಡೀ ಜಗತ್ತು ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ ಸ್ನೇಹಿತರೆ. ಲಾಸ್ಟ್ ಒಂದೇ ನಿಮಿಷ ಒಂದು ಕಾನ್ಸೆಪ್ಟ್ ಹೇಳಿಬಿಡ್ತೀನಿ. ವೇಲೆನ್ಸಿಗೂ ನೆಕ್ಸ್ಟ್ ವೇಲೆನ್ಸಿ ಎಲೆಕ್ಟ್ರಾನ್ಗೂ ಏನು ಡಿಫ್ರೆನ್ಸ್ ಅಂತ, ವೇಲೆನ್ಸಿ ಎಲೆಕ್ಟ್ರಾನ್ಗೂ ಏನು ಡಿಫ್ರೆನ್ಸ್ ಅಂತ ಒಂದು ಹೇಳಿ ನಾನು ಇಲ್ಲಿಗೆ ಈ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ನೀವು ಏನು ಕಾನ್ಸೆಪ್ಟ್ ಏನು ಬರುತ್ತೆ ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿ ಅಂತ ಹೇಳ್ತಾ, ಸೊ ಸಿಂಪಲ್. ವೇಲೆನ್ಸಿ ಅಂದ್ರೇನು? ವೇಲೆನ್ಸಿ ಎಲೆಕ್ಟ್ರಾನ್. ಎಕ್ಸಾಂಪಲ್ ಸೋಡಿಯಂ ಇದೆ, ದೇರ್ ಆಟೋಮಿಕ್ ನಂಬರ್ 11, ದಟ್ ಇಸ್ 1s2 2s2 2p6 3s1. ಇದು ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ. ಸೊ ನೆಕ್ಸ್ಟ್ ಕ್ಲೋರಿನ್ ಇದೆ, ದಟ್ ಈಸ್ 17, 1s2 2s2 2p6 3s2 3p5. ಯಾವುದಾರೆ ತಗೊಳ್ಳಿ, ನಾನು ಸಿಂಪಲ್ 2 ತಗೊಂಡು ಹೇಳ್ತೀನಿ ಅಷ್ಟೇ. ವೇಲೆನ್ಸಿ ಅಂದರೆ ಏನಿಲ್ಲ. ಸೊ 1ನೇ ಕವಚ ಕಂಪ್ಲೀಟ್ ಆಗಿದೆ, ದಿಸ್ ಇಸ್ ದಂಡಪಿಂಡ ಎಲೆಕ್ಟ್ರಾನ್. 2ನೇ ಕವಚ ಕಂಪ್ಲೀಟ್ ಆಗಿದೆ, ದಂಡಪಿಂಡ ಮೀನ್ಸ್ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲ್ಲ. 3ನೇ ಕವಚ ಮತ್ತು 3s ಇದೆ, 3p ಇದೆ, 3dನೂ ಇದೆ. ಕ್ಲಿಯರ್? ಹಾಗಾದ್ರೆ 3ನೇ ಕವಚ ಕಂಪ್ಲೀಟ್ ತುಂಬಿಲ್ಲ. ದಿಸ್ ಇಸ್ 2, ಇದು ತುಂಬಿದೆ 8, ಇದು ತುಂಬಿಲ್ಲ 1. ಹಾಗೆ ಇದು ತುಂಬಿಕೊಳ್ಳಿಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು? ದಟ್ ಈಸ್ ತುಂಬಿಕೊಳ್ಳಿಕ್ಕೆ ಯಾವತ್ತು ಗರಿಷ್ಠ ಸ್ಥಿರತೆ ಅಷ್ಟಕ ಸ್ಥಿತಿಯಲ್ಲಿ ಆಗ್ತಾ ಇರುತ್ತೆ. ನಮ್ಮ ಸೋಡಿಯಂ ಯಾಕೆ ಸೀಮೆಎಣ್ಣೆಯಲ್ಲಿ ಇಟ್ಟಿರ್ತೀವಿ ಅಂದರೆ ಅತ್ಯಂತ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ಇದೆಲ್ಲರೇ 1 ಎಲೆಕ್ಟ್ರಾನ್ ಇಲ್ಲ ಅಂದಿದ್ರೆ ನಮ್ಮ ಸೋಡಿಯಂ ಸುಮ್ಮನೆ ರಾಸಾಯನಿಕ ಕ್ರಿಯೆ ನಡೆಸ್ತಾ ಇರಲಿಲ್ಲ. ಹಾಗಾದ್ರೆ ನಮ್ಮ ಸೋಡಿಯಂಗೆ 1 ಎಲೆಕ್ಟ್ರಾನ್ ಬೇಕು, 7 ಎಲೆಕ್ಟ್ರಾನ್ ಬೇಕು, ಅಥವಾ 1 ಎಲೆಕ್ಟ್ರಾನ್ ಬಿಟ್ಟು ಕೊಡಬೇಕು. ಅದೇ ರೀತಿ ನಮ್ಮ ಕ್ಲೋರಿನ್ ಇದೆಯಲ್ವಾ, ಫಸ್ಟ್ ದಂಡಪಿಂಡ ಎಲೆಕ್ಟ್ರಾನ್, ನೆಕ್ಸ್ಟ್ ದಂಡಪಿಂಡ ಎಲೆಕ್ಟ್ರಾನ್, ಈ ಕವಚದಲ್ಲಿ ದಟ್ ಈಸ್ 7. ಎಸ್, ಹಾಗಾದ್ರೆ ನಮ್ಮ ಕ್ಲೋರಿನ್ ಪಿ ಕಂಪ್ಲೀಟ್ ಆಗೋಕ್ಕೆ 1 ಎಲೆಕ್ಟ್ರಾನ್ ಬೇಕು. ಇದು ಕಂಪ್ಲೀಟ್ ಆಗೋಕ್ಕೆ 7 ಎಲೆಕ್ಟ್ರಾನ್ ಬೇಕು, ಅಥವಾ 1 ಎಲೆಕ್ಟ್ರಾನನ್ನು ಬಿಟ್ಟು ಕೊಡಬೇಕು. ಈಗ ಕ್ಲೋರಿನ್ಗೂ ಮತ್ತು ಸೋಡಿಯಂಗೂ ಒಂದು ಕಡೆ ಹಾಕಿದರೆ ನಮ್ಮ ಸೋಡಿಯಂನ ಅತ್ಯಂತ ಹೊರ ಕವಚದಲ್ಲಿರುವ 1 ಎಲೆಕ್ಟ್ರಾನ್ ಈ 7 ಎಲೆಕ್ಟ್ರಾನನ್ನು ಎಳಿಲಿಕ್ಕೆ ಸಾಧ್ಯನ. ಯಾಕಂದರೆ ಈ ಕವಚದಲ್ಲಿ 7 ಎಲೆಕ್ಟ್ರಾನ್ ಇದೆ, ಈ ಕವಚದಲ್ಲಿ 1 ಇದೆ. ಆ ಕಡೆ 7 ಜನ ಇದ್ದಾರೆ, ಈ ಕಡೆ ಒಬ್ಬನಿದ್ದೀವಿ. ಹಗ್ಗ ಇಟ್ಕೊಂಡು ಹೇಳಿದ್ರೆ 7 ಜನ ಒಬ್ಬನಿಗೆ ಎಳಿತಾರೋ ಅಥವಾ ಒಬ್ಬ 7 ಜನಕ್ಕೆ ಎಳಿತಾನೋ? ಜಸ್ಟ್ ಸಿಂಪಲ್, 7 ಜನ ಒಬ್ಬರಿಗೆ ಎಳಿತಾರೆ. ಹಾಗಾಗಿ ಈ ನಮ್ಮ ಕ್ಲೋರಿನಿನ ಅತ್ಯಂತ ಹೊರ ಕವಚದಲ್ಲಿ ಏನು 7 ಎಲೆಕ್ಟ್ರಾನ್ಗಳಿವೆ ಅಲ್ವಾ, 7 ಎಲೆಕ್ಟ್ರಾನ್ಗಳು, ದಟ್ ಈಸ್ ವೇಲೆನ್ಸಿ ಎಲೆಕ್ಟ್ರಾನ್ಗಳು. ಹಾಗೆ ವೇಲೆನ್ಸಿ ಎಲೆಕ್ಟ್ರಾನ್ ಅಂದರೆ ಒಂದು ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್. ನಮ್ಮ ಸೋಡಿಯಂನ ವೇಲೆನ್ಸಿ ಎಲೆಕ್ಟ್ರಾನ್ ಇದೆಯಲ್ವಾ, ದಟ್ ಈಸ್ ಸೋಡಿಯಂನ ವೇಲೆನ್ಸಿ ಎಲೆಕ್ಟ್ರಾನ್ 1. ನೆಕ್ಸ್ಟ್ ನಮ್ಮ ಕ್ಲೋರಿನ್ನ ವೇಲೆನ್ಸಿ ಎಲೆಕ್ಟ್ರಾನ್ 7. ಹಾಗಾದರೆ ವೇಲೆನ್ಸಿ ಎಲೆಕ್ಟ್ರಾನ್ ಅಂದರೆ ಅರ್ಥ ಆಗಿದೆ, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ? ವೇಲೆನ್ಸಿ ಎಲೆಕ್ಟ್ರಾನ್ಗಳು. ಹಾಗೆ ಸರ್, ವೇಲೆನ್ಸಿ ಅಂದರೆ ಏನು ಸರ್? ವೇಲೆನ್ಸಿ ಅಂದರೆ ಏನಿಲ್ಲ, ದಿಸ್ ಈಸ್ ಅಷ್ಟಕ ಸ್ಥಿತಿಯನ್ನು ತಲುಪಲು ಅಥವಾ ಈ ಪರಮಾಣು ಗರಿಷ್ಠ ಸ್ಥಿರತೆಯನ್ನು ಪಡೆದುಕೊಳ್ಳುವ ಎಲೆಕ್ಟ್ರಾನ್ ಆರ್ ಕಳೆದುಕೊಳ್ಳುವ ಎಲೆಕ್ಟ್ರಾನ್
ಕಳೆದುಕೊಳ್ಳುವ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹಾಗಾದರೆ ಇದು ಗರಿಷ್ಠ ಸ್ಥಿರತೆಯನ್ನು ಪಡೆಯಲು 7 ಎಲೆಕ್ಟ್ರಾನ್ ಹೇಳ್ಕೊಳಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡಿಬಿಡುತ್ತೆ, ಒಂದು ಎಲೆಕ್ಟ್ರಾನನ್ನು ಏನು ಮಾಡಿಬಿಡುತ್ತೆ, ಇದು ಬಿಟ್ಟು ಕೊಟ್ಟು ಬಿಡುತ್ತೆ. ಒಂದು ಎಲೆಕ್ಟ್ರಾನನ್ನು ಬಿಟ್ಟು ಕೊಟ್ಟು ದಟ್ ಈಸ್ Na+ ಆಗತ್ತೆ. ಸೊ ಇದು ಒಂದು ಎಲೆಕ್ಟ್ರಾನನ್ನು ಏನು ಮಾಡುತ್ತೆ, ತಗೊಂಡು Cl- ಆಗತ್ತೆ. ಹಾಗಾದ್ರೆ ಯಾಕೆ ಇದು ಒಂದು ಪ್ಲಸ್, 3s1 ಇತ್ತಲ್ವಾ, ಒಂದು ಎಲೆಕ್ಟ್ರಾನನ್ನು ಬಿಟ್ಕೊಡ್ತು, ದಟ್ ಇಸ್ ಪ್ಲಸ್. ನನ್ನಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ, ನನ್ನ ಪರಮಾಣು ಸಂಖ್ಯೆ 11, ಆದರೆ ನನ್ನ ಹತ್ರ ಎಲೆಕ್ಟ್ರಾನ್ 10 ಇದೆ. ಯೋಚನೆ ಮಾಡು, 2 + 8 10 ಇದೆ. ಮತ್ತೊಂದು ಏನಾಯ್ತು, ಕ್ಲೋರಿನ್ನಿಗೆ ಹೋಯ್ತು. ಈಗ ಕ್ಲೋರಿನ್ ಏನಾಗುತ್ತೆ, ಒಂದು ಎಲೆಕ್ಟ್ರಾನನ್ನು ತಗೊಂಡು ಈ ಒಂದು ಎಲೆಕ್ಟ್ರಾನನ್ನು ತಗೊಂಡು ಸೊ ಏನಾಗುತ್ತೆ, ಹಾಗಾದ್ರೆ ಕ್ಲೋರಿನ್ನಲ್ಲಿ ಎಷ್ಟು ಪ್ರೋಟಾನ್ ಇದೆ, 17. ಯಾಕಂದರೆ ಪ್ರೋಟಾನ್ ನಂಬರ್ ಚೇಂಜ್ ಆದರೆ ಆಟಮೇ ಚೇಂಜ್ ಆಗಿಬಿಡುತ್ತೆ. ಪ್ರೋಟಾನ್ 17, ಎಲೆಕ್ಟ್ರಾನ್ ಎಷ್ಟಿದೆ ಅಂದರೆ Cl 17 ಇತ್ತು, ಆಗಲೇ 17 ಇತ್ತು. ಈಗ ಸೋಡಿಯಮಿಂದ ಒಂದು ಎಲೆಕ್ಟ್ರಾನ್ ಬಂದಿದೆ, ಎಷ್ಟಾಯಿತು, 18 ಆಯಿತು. ಹಾಗಾದ್ರೆ 18 ಎಲೆಕ್ಟ್ರಾನ್ ಅಂತ ಬರೆಯಲ್ಲ, ದಟ್ ಈಸ್ 1- ಅಂತ ಬರಿತೀವಿ. ಅಂದರೆ 1- ಅಂದರೆ ಒಂದು ಎಲೆಕ್ಟ್ರಾನ್ ಬಂದಿದೆ ಅಂತ ಅರ್ಥ. ಸೊ ಸಿಂಪಲ್. ಹಾಗೆ ವೇಲೆನ್ಸಿ ಅಂದರೆ ನಮ್ಮ ಒಂದು ಪರಮಾಣು ಸ್ಥಿರತೆಯನ್ನು ಪಡೆಯಲು ಕಳೆದುಕೊಂಡ ಎಲೆಕ್ಟ್ರಾನ್ ಕಳೆದು ಮತ್ತು ಪಡೆದುಕೊಂಡ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ವೇಲೆನ್ಸಿ ಅಂತ ಕರಿತೀವಿ. ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ, ವೇಲೆನ್ಸಿ ಎಲೆಕ್ಟ್ರಾನ್ ಅಂತ ಕರಿತೀವಿ. ಹಾಗಾದರೆ ಸೋಡಿಯಂದ ವೇಲೆನ್ಸಿ ಎಲೆಕ್ಟ್ರಾನ್ ಅತ್ಯಂತ ಹೊರಕವಚದಲ್ಲಿ ಎಷ್ಟಿತ್ತು, 7 ಇತ್ತು. ತನ್ನ ಸ್ಥಿರತೆಯನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ಎಲೆಕ್ಟ್ರಾನ್ ಪಡ್ಕೊಳ್ತು, 1. ಹಾಗಾದರೆ ನಮ್ಮ ಸೋಡಿಯಂದ ವೇಲೆನ್ಸಿ ಎಷ್ಟು, 1. ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟು, 7. ಸಾರಿ, ನಮ್ಮ ಕ್ಲೋರಿಂದ ವೇಲೆನ್ಸಿ ಎಷ್ಟು, 1. ವೇಲೆನ್ಸಿ ಎಲೆಕ್ಟ್ರಾನ್ ಎಷ್ಟು, 7. ಅದೇ ರೀತಿ ನಮ್ಮ ಸೋಡಿಯಂದ ವೇಲೆನ್ಸಿನೂ ಒಂದೇ, ವೇಲೆನ್ಸಿ ಎಲೆಕ್ಟ್ರಾನು ಕೂಡ ಒಂದೇ. ಸೊ ಸ್ನೇಹಿತರೆ, ಎಲೆಕ್ಟ್ರಾನ್ ವಿನ್ಯಾಸ ಬರ್ಕೊಳ್ಳಿ. ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೋ ವೇಲೆನ್ಸಿ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ ಅತ್ಯಂತ ಹೊರಕವಚ ಸ್ಥಿರತೆಯನ್ನು ಪಡೆಯಲು ಪಡೆದುಕೊಳ್ಳುವ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ, ವೇಲೆನ್ಸಿ ಅಂತ ಕರಿತೀವಿ. ಹಾಗಾದರೆ ವೇಲೆನ್ಸಿ ಅಂದರೆ ಗೈನಿಂಗ್ ಆ್ಯಂಡ್ ಲೂಸಿಂಗ್ ಎಲೆಕ್ಟ್ರಾನ್. ನೆಕ್ಸ್ಟ್ ವೇಲೆನ್ಸಿ ಎಲೆಕ್ಟ್ರಾನ್ ಅಂದರೆ ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್. ನಮ್ಮ ಜಡ ಅನಿಲಗಳಿದೆಯಲ್ವಾ, ಇವುಗಳು ಎಲೆಕ್ಟ್ರಾನ್ ತಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ಹಾಗಾಗಿ ಅವುಗಳು 0 ವೇಲೆನ್ಸಿಯನ್ನು ಹೊಂದಿರುತ್ತೆ. ಹಾಗಾಗಿ ಅವುಗಳಿಗೆ 0 ಗುಂಪಿನ ಧಾತುಗಳು ಅಂತ ಕರಿತೀವಿ. ದಟ್ ಈಸ್ Cl- ಅಂದರೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ. Cl ಹತ್ರ 17 ಪ್ರೋಟಾನ್ ಇದೆ, ದಟ್ ಈಸ್ 17 ಎಲೆಕ್ಟ್ರಾನ್ ಇದೆ. ಮೈನಸ್ ಅಂದರೆ ಒಂದು ಎಲೆಕ್ಟ್ರಾನ್ ಏನಾಗಿದೆ, ಜಾಸ್ತಿ ಇದೆ. ಹಾಗಾದರೆ 17 ಪ್ರೋಟಾನ್ 18, ದಟ್ ಈಸ್ 1 ಮೈನಸ್ ಇದೆ, ದಟ್ ಈಸ್ Cl- 1 ಇತ್ತು ಅಂದರೆ ದಟ್ ಈಸ್ ಈ ಥರ ನಾವು ದಟ್ ಈಸ್. ಸೊ ಎಕ್ಸಾಂಪಲ್, ಮೆಗ್ನೀಸಿಯಂ ++ ಅಂದರೆ 2 ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟಿದೆ ಅಂತ. SO4 - 2 ಎಲೆಕ್ಟ್ರಾನ್ ತಗೊಂಡಿದೆ ಅಂತ ಅರ್ಥ. ಹಾಗಾದರೆ 1- ಎಲೆಕ್ಟ್ರಾನ್ 1 ಜಾಸ್ತಿ ಆಗಿದೆ, 2 ಜಾಸ್ತಿ ಆಗಿದೆ. ಇಲ್ಲಿ 2 ಎಲೆಕ್ಟ್ರಾನ್ ಕಡಿಮೆ ಆಗಿದೆ. ಎಕ್ಸಾಂಪಲ್, ಕಬ್ಬಿಣ, ದಟ್ ಈಸ್ 26. ಹಾಗಾದರೆ ಇಲ್ಲಿ 26 ಪ್ರೋಟಾನ್ ಇದೆ, 26 ಎಲೆಕ್ಟ್ರಾನ್ ಇದೆ. ಕಬ್ಬಿಣ ++ ಸಾರ್, ಈಜಿ ಸಾರ್, 2 ಎಲೆಕ್ಟ್ರಾನ್ ಹೋಗಿದೆ, 24 ಎಲೆಕ್ಟ್ರಾನ್. ಕಬ್ಬಿಣ ಮತ್ತೊಂದು ಪ್ಲಸ್, ಈಜಿ ಸಾರ್, 3 ಎಲೆಕ್ಟ್ರಾನ್ ಹೋಗಿದೆ. ಪ್ರೋಟಾನ್ 26. ದಿಸ್ ಈಸ್ ಎಲೆಕ್ಟ್ರಾನ್ ಹೋದಾಗ ಇವೇನಾಗ್ತವೆ, ಚಾರ್ಜನ್ನು ಪಡ್ಕೊಳ್ತವೆ. ಒಂದು ಚಾರ್ಜ್ ತೋರಿಸ್ದಾಗೆ ಒಂದೊಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಥವಾ ಬೇರೆಯವರಿಗೆ ಕೊಟ್ಟಿದೆ ಅಂತ ಅರ್ಥ ಸ್ನೇಹಿತರೆ. ಸೊ ಕಂಪ್ಲೀಟ್ ಈ ಚಾರ್ಜ್ಡ್ ಪಾರ್ಟಿಕಲ್, ನ್ಯೂಟ್ರಲ್ ಪಾರ್ಟಿಕಲ್ ಸ್ವಲ್ಪ ಗೊತ್ತಿರಲಿ ಅಂತ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ, ಯಾಕಂದರೆ ನಿಮಗೆ KS ಅಲ್ಲಿ ಸಿಂಪಲ್ Cl- ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೀರಿ ಅಂತ ಕೊಟ್ಬಿಡ್ತಾನೆ, ದಟ್ ಈಸ್ 17 ಅಂತ. ಅವಾಗ ನೀವು 1s2 2s2 2p6 ನಮ್ಮ 3s2 3p5 ಬರೆದ್ರಿ ಅಂದರೆ ಚೆಂಬು ರೆಡಿ ಅಂತ. ಇದು ಯಾವುದರ ಎಲೆಕ್ಟ್ರಾನ್ ವಿನ್ಯಾಸ ಅಂದರೆ ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ. ಇದು ತಟಸ್ಥ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ. ಎಕ್ಸಾಮಲ್ಲಿ ಕ್ಲೋರಿನ್ ಅಯಾನಿನ ಎಲೆಕ್ಟ್ರಾನ್ ವಿನ್ಯಾಸ. ಹಾಗಾದರೆ ಕ್ಲೋರಿನ್ ಮೈನಸ್ ಹಾಕಿದ್ದೀನಿ ಅಂದರೆ 1 ಎಲೆಕ್ಟ್ರಾನ್ ಪಡ್ಕೊಂಡಿದೆ ಅಂತ. ಯಾವುದರಿಂದ ಎಂಡ್ ಆಗಬೇಕು, 3p6. ಹೀಗೂ ಉಂಟೆ. ಇಫ್ ಯಾವ ಎನಿ ಡೌಟ್, ಸೇಮ್ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಚಾನಲ್, ಇದಕ್ಕೆ ಮತ್ತೆ ಕಾಮೆಂಟ್ ಮಾಡಿ. ಕಾಮೆಂಟ್ 100ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಇದೆ ಅವೆಲ್ಲ ನಾನು ನಿಮ್ಮ ಜೊತೆಗೆ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೀವು ಹೇಳಿದ ಹಾಗೆ ಬ್ಯೂಟಿಫುಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಕಾನ್ಸೆಪ್ಟನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಪಿಕ್ಚರ್ ಬಾಕಿ ಹೈ ಓನ್ಲಿ ಫಾರ್ ಟ್ರಯಲ್. ಸೊ ನೀವು ಖುಷಿ ಕೊಟ್ಟಿದ್ದೀರಾ,
ನಮಗೇನು ಸಹಾಯ ಮಾಡದಿದ್ದರೂ ಪರವಾಗಿಲ್ಲ, ಸಹಾಯ ಮಾಡಿದಿರ ಮ್ಯಾಕ್ಸಿಮಮ್, ಸಹಾಯ ಮಾಡದೇ ಇರೋದು ಅಂತ ಅಲ್ಲ, ಆದರೂ ನಮಗೆ ಒಂದು ನೈತಿಕವಾಗಿರ್ತಕ್ಕಂಥ ಸ್ಥೈರ್ಯವನ್ನು ಕೊಡ್ತಾ ಇದ್ದೀರಾ. ಸೊ ಯಾರೋ ಒಬ್ಬರು ಪುಣ್ಯಾತ್ಮ, ಸರ್ ನಿಮ್ಮ ಟೆಕ್ನಾಲಜಿಗೆ ಬೇಕಾದ್ರೆ ನಾವು ದುಡ್ಡು ಹಾಕ್ತೀವಿ ಅಂತ ಹೇಳಿದಿರಿ. ಶಂಕರ್ ಸರ್, ದಟ್ ಈಸ್ ಕಸ್ತೂರಿ ನಿವಾಸ ಫಿಲಮ್. ಬೊಂಬೆ ಹೇಳುತ್ತೈತೆ, ಈ ಸಾಯ್ಬೇಕಾದ್ರೂ ಈ ಕೈ ಮೇಲ್ಗಡೆನೇ ಇರಬೇಕು ಅಂತಕ್ಕಂಥ ಆದೇಶ ಆ್ಯಂಡ್ ಆ ನಿಯಮಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಏನಿಲ್ಲ. ನಮ್ಮ ಚಾನಲನ್ನು ನೀವು ಬೆಳೆಸಿ, ನಿಮಗೇನಾದರೂ ಸಮಸ್ಯೆಗಳಾಯಿತು ಅಂದರೆ ನಮ್ಮ ಸಂಪರ್ಕದಲ್ಲಿರಿ. ನಿಮ್ಮ ಒಂದು ಏಳಿಗಾಗಿ ಇರತಕ್ಕಂಥದ್ದೇ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಮಸ್ಕಾರ. ಎಲ್ಲರ ಹುಚ್ಚಪ್ಪನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ಎಲ್ಲರೂ ಗೆಲ್ತೀರಿ, ಗೆದ್ದೇ ಗೆಲ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.